ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆ ಹಾಗೂ ದಯೆ ಯಾವಾಗಲೂ ಕೂಡ ನಮ್ಮೊಂದಿಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಒಂದೊಂದು ದಿನವೂ ಕೂಡ ನಿಮ್ಮ ಕೃಪೆಯು ನಮ್ಮನ್ನು ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ, ನೀವೇ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದೀರಾ ದೇವರೇ. ನಿಮ್ಮ ರೆಕ್ಕೆಯ ಮರೆಯಲ್ಲಿ ನಮ್ಮನ್ನು ಕಾದಿದ್ದೀರಾ. ಕರ್ತನೆ, ನಿಮಗೆ ಕೊಡುವುದಕ್ಕೂ ಅಧಿಕಾರ ಉಂಟು, ತೆಗೆದುಕೊಳ್ಳುವುದಕ್ಕೂ ಅಧಿಕಾರ ಉಂಟು ದೇವರೇ. ನೀವು ನಮಗೆ ಕೊಟ್ಟಂಥ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ. ತೆಗೆದುಕೊಂಡಂಥ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ದೇವರೇ. ದೇವರಾದ ಕರ್ತನು ನಮ್ಮನ್ನು ನಡೆಸಿಕೊಂಡು ಬಂದ ಹಾದಿಯಲ್ಲಿ ನಾವು ಯಾವಾಗಲೂ ಕೂಡ ಒಳಿತಾದ ಕಾರ್ಯಗಳನ್ನು ಮಾತ್ರ ನೋಡಿದ್ದೇವೆ ದೇವರೇ. ಕರ್ತನೆ, ನಿಮ್ಮ ಕರವು ಇನ್ನು ಮುಂದೆಯೂ ಕೂಡ ನಮ್ಮನ್ನು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನೀವೇ ನಡೆಸಿರಿ, ಆಶೀರ್ವದಿಸಿರಿ. ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. 1 ಸಮುವೇಲನ ಪುಸ್ತಕ 20ನೇ ಅಧ್ಯಾಯ 13ನೇ ವಾಕ್ಯ. ಕರ್ತನು ನನ್ನ ತಂದೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ಇದು ಯೋನಾತಾನನು ದಾವೀದನನ್ನು ನೋಡಿ ಹೇಳುವಂತಹ ಒಂದು ಮಾತು. ನೋಡುವುದಕ್ಕೆ ಈ ಮಾತು ಸಾಧಾರಣವಾಗಿ ಇದ್ದರೂ ಕೂಡ ಯೋನಾತಾನನು ಹೇಳುವಾಗ ಅದರಲ್ಲಿ ಬಹಳ ಮುಖ್ಯವಾದ ಒಂದು ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಇದ್ದ ಹಾಗೆ ಒಂದು ಟೆನ್ಸ್ ಇದೆ. ಏನೆಂದರೆ, ಕರ್ತನು ನನ್ನ ತಂದೆಯ ಸಂಗಡ ಇದ್ದ ಹಾಗೆ ಇನ್ನು ಸೌಲನು ಅರಸನಾಗಿಯೇ ಇದ್ದಾರೆ. ಇನ್ನೂ ಆತನ ರಾಜ್ಯಭಾರ ಅಂತ್ಯವಾಗಿಲ್ಲ. ಸೌಲನೇ ಅರಸನಾಗಿ ಇದ್ದಾರೆ. ಆದರೆ ಯೋನಾತಾನನು ಮಾತನಾಡುವಾಗ ಹೇಳುವಂಥ ಮಾತು ಏನೆಂದರೆ, ಕರ್ತನು ನನ್ನ ತಂದೆಯ ಸಂಗಡ ಇರುವ ಹಾಗೆ ಅಲ್ಲ, ಇದ್ದ ಹಾಗೆ. ಹಾಗಂದರೆ ಏನು ಅರ್ಥ ಅಂದರೆ, ಕರ್ತನು ಸೌಲನ ಸಂಗಡ ಇದ್ದರೂ ಈಗ ಇಲ್ಲ ಎಂದು ಅರ್ಥ. ಕರ್ತನು ಸೌಲನ ಸಂಗಡ ಇದ್ದಂತಹ ಕಾರ್ಯವನ್ನು ನೀವು ನೋಡುವುದಾದರೆ, ಕರ್ತನೇ ಸೌಲನನ್ನು ಅಭಿಷೇಕ ಮಾಡುತ್ತಾರೆ. ಸೌಲನನ್ನು ಅರಸನಾಗಿ ಅಭಿಷೇಕ ಮಾಡುತ್ತಾರೆ. ಸೌಲನಿಗೆ ಸಮಾನನಾದಂತಹ ವ್ಯಕ್ತಿ ಇಸ್ರಾಯೇಲಲ್ಲಿ ಅಂದು ಇರಲಿಲ್ಲ. ದೇವರು 2 ಸಾರಿ ಹೇಳುತ್ತಾರೆ, ಸೌಲನ ಹಾಗೆ ಎತ್ತರವುಳ್ಳಂತಹ ಮನುಷ್ಯನೊಬ್ಬನೂ ಇಲ್ಲ ಎಂದು. ಜೈಜಾಂಟಿಕ್ ಆಗಿ ದೇವರು ಅವನನ್ನು ತಂದು ನಿಲ್ಲಿಸುತ್ತಾರೆ. ಆ ರೀತಿಯಾದಂತಹ ಅರಸನನ್ನು ನಾವು ನೋಡುವುದಕ್ಕೆ ಆಗಲ್ಲ, ಅಂತಹ ವ್ಯಕ್ತಿ. ಆದರೆ ಅವನೊಂದಿಗೆ ಇದ್ದಂತಹ ದೇವರು, ಇರುವಂತಹ ದೇವರಲ್ಲ, ಇದ್ದಂತಹ ದೇವರು ಅವನನ್ನು ಬಿಟ್ಟು ಅಗಲಿ ಹೋಗುತ್ತಾರೆ. ಹಾಗಂದರೆ ದೇವರು ರಾಜ್ಯಭಾರವನ್ನು ಕೊಡುವುದಕ್ಕಾದರೂ ಸರಿ, ಅಭಿಷೇಕ ಮಾಡುವುದಕ್ಕಾದರೂ ಸರಿ, ನಮ್ಮೊಂದಿಗೆ ಇರುವುದಾದರೂ ಸರಿ, ಆದರೆ ಅವರನ್ನು ದಕ್ಕಿಸಿಕೊಳ್ಳುವಂಥದ್ದೇ ಬಹಳ ಮುಖ್ಯವಾದಂತಹ ವಿಷಯ. ನಮ್ಮನ್ನು ಬಿಟ್ಟು ಹೋದ್ರು ಅಂದರೆ ಅದರಲ್ಲಿ ಇನ್ನೂ ಕೂಡ ಘೋರವಾದಂತಹ ವಿಷಯ ಏನೆಂದರೆ, ಆ ಆಲ್ಟರ್ನೇಟನ್ನು ಕೂಡಲೇ ಮಾಡುತ್ತಾರೆ ದೇವರು. ಆ ಆಲ್ಟರ್ನೇಟನ್ನು ದೇವರು ಪಕ್ಕದಲ್ಲೇ ಇಟ್ಟಿದ್ದಾರೆ, ನಿನ್ನೊಂದಿಗೆ ಇರಲಿ. ಹಾಗಂದ್ರೆ ಸೌಲನಿಗೆ ಆಲ್ಟರ್ನೇಟನ್ನು ಇಮಿಡಿಯೇಟ್ ಆಗಿ ದೇವರು ಏನು ಮಾಡುತ್ತಾರೆ, ಅಲ್ಲಿ ಬದಲಾಯಿಸುತ್ತಾರೆ. ಹಾಗಂದ್ರೆ ಸೌಲನು ತನಗೆ ಕೊಡಲ್ಪಟ್ಟಂತಹ ಘನವಾದ ಕಾರ್ಯವನ್ನು ಕಳೆದುಕೊಳ್ಳುತ್ತಾನೆ. ಯೋಚಿಸಿ ನೋಡಿರಿ, ಇಸ್ರಾಯೇಲಿಗೆ ಸೌಲನೇ ಫಸ್ಟ್ ಕಿಂಗ್, ಮೊದಲನೇ ಅರಸನು ಎನ್ನುವಂತಹ ಘನತೆ. ಕರ್ತನೆ ಹುಡುಕಿಕೊಡುತ್ತಾರೆ ಒಬ್ಬ ಅರಸನನ್ನು ಇಸ್ರಾಯೇಲಿಗೆ. ಅವರು ಕೇಳಿದ್ರು ಎಂದು ಅವರು ಕೊಡುವಾಗ ದಿ ಬೆಸ್ಟ್ ಆಗಿ ಕೊಡುತ್ತಾರೆ. ಅವನಲ್ಲಿ ಒಳ್ಳೆಯ ಗುಣಗಳು ಅನೇಕ ಇತ್ತು. ಅವನು ತನ್ನ ತಂದೆಯ ಕತ್ತೆಯನ್ನು ಹುಡುಕಿಕೊಂಡು ಹೋದ ಎಂಬುದಾಗಿ ಇದೆ. ಅಂದು ಕತ್ತೆ ಬಹಳ ಪ್ರಾಮುಖ್ಯವಾದದ್ದು. ಅಂದು ಇದ್ದದರಲ್ಲಿಯೇ ಅವರ ಸೊತ್ತುಗಳು, ಅವರ ಘನತೆಯನ್ನು ಯಾವುದನ್ನಿಟ್ಟು ಅಳತೆ ಮಾಡುತ್ತಾರೆಂದರೆ ಅವರ ಬಳಿ ಎಷ್ಟು ಕತ್ತೆ ಇದೆ ಎಂಬುದಾಗಿ ನೋಡಿ. ಆ ರೀತಿಯಾಗಿ ಅವನು ಕತ್ತೆಯನ್ನು ಹುಡುಕುವಾಗ ದೇವರು ಅಂದುಕೊಳ್ಳುತ್ತಾರೆ, ಒಂದು ಕತ್ತೆಯನ್ನೇ ಹೀಗೆ ಹುಡುಕುತ್ತಾನೆ ಅಂದರೆ ನನ್ನ ಜನರನ್ನು ಹೇಗೆ ಹುಡುಕುತ್ತಾನೆ, ಹೇಗೆ ನೋಡಿಕೊಳ್ಳುತ್ತಾನೆ. ಸೌಲನು ಕೂಡ ಅಂತವನೇ. ಇಸ್ರಾಯೇಲಿಗೆ ಒಂದು ಬರುವಾಗ ಫಿಲಿಸ್ಟಿಯರು ಬರುತ್ತಾರೆ ಎಂಬುದಾಗಿ ಕೇಳಿದ ಕೂಡಲೇ ಅವನಿಗೆ ಕೂಡಲೇ ಕೋಪ ಬರುತ್ತದೆ. ಅವನೇನು ಮಾಡುತ್ತಾನೆ, ಯಾಬೇಷ್ ಎನ್ನುವರು ಬರುತ್ತಾರೆ. ಬಂದ ಕೂಡಲೇ ಅವನಿಗೆ ಕೋಪ ಬರುತ್ತದೆ. ಅವನು ಹೇಳುತ್ತಾನೆ, ನಾನು ಈ ಯಾಬೇಷ್ ವಿರುದ್ಧವಾಗಿ ನಿಂತು ಅವರನ್ನು ಕೊಲ್ಲುವಂತೆ ಇಂದು ದೇವರು ನನಗೆ ನನ್ನ ಕಾರ್ಯವನ್ನು ಸಫಲ ಮಾಡುತ್ತಾರೆ ಎಂದು ಸೌಲನು ಅದ್ಭುತವಾಗಿ ವೈರಾಗ್ಯದಿಂದ ಕ್ರಿಯೆ ಮಾಡುತ್ತಾನೆ. ದೇವರ ಆತ್ಮನು ಅವನ ಮೇಲೆ ಬಂದದ್ದರಿಂದ ಎಂಬುದಾಗಿ ವಾಕ್ಯ ಹೇಳುತ್ತದೆ. 1 ಸಮುವೇಲನ ಪುಸ್ತಕ 11ನೇ ಅಧ್ಯಾಯ 6ನೇ ವಾಕ್ಯ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೋಡಿ, ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು, ಅವನು ಅತ್ಯಂತ ಕುಪಿತನಾಗಿ, ಚೆನ್ನಾಗಿ ನೋಡಿ ವಾಕ್ಯ ಹೇಳುತ್ತದೆ, ಅವನಿಗೆ ಒಂದು ವೈರಾಗ್ಯ ಬರುತ್ತದೆ, ಕೋಪ ಬರುತ್ತದೆ. ನನ್ನ ಜನರಾಗಿರುವಂಥ ಇಸ್ರಾಯೇಲರಿಗೆ ವಿರುದ್ಧವಾಗಿ ಮಾತನಾಡಿದ್ದಾನೆ ಎಂಬುದಾಗಿ ಅವನು ನೋಡುವುದಾದರೆ ಒಂದು ಸೈನ್ಯವನ್ನೇ ರೂಪಿಸುತ್ತಾನೆ. ಅವನೇ ಫಸ್ಟ್ ಸೈನ್ಯವನ್ನು ಫಾರ್ಮ್ ಮಾಡಿದವನು. ಇನ್ನೂ ಹೇಳಬೇಕು ಅಂದರೆ ಅವನ ಕಾಲದಲ್ಲಿಯೇ ಲಾ ಬರೆಯಲ್ಪಡುತ್ತದೆ, ಎಲ್ಲ ಮಾಡುತ್ತಾನೆ. ಬಹಳ ಅದ್ಭುತವಾದ ಅರಸನೇ ಅವನು. ಆದರೆ ಅವನ ಮೇಲೆ ಇದ್ದಂಥ ಅಭಿಷೇಕವು ಕೆಲವು ಕಾರಣಗಳ ನಿಮಿತ್ತವಾಗಿ ಹೋಯಿತು. ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡುವಾಗ ಅಲ್ಲಿ ಒಂದು ಕಾರ್ಯವನ್ನು ನಾವು ನೋಡಬಹುದು. 1 ಸಮುವೇಲನ ಪುಸ್ತಕ 10ನೇ ಅಧ್ಯಾಯ 11ನೇ ವಾಕ್ಯ. ಅವನು ಪರವಶನಾಗಿ ಮಾತಾಡುವುದನ್ನು ಗುರುತಿನವರು ಕಂಡು ತಮ್ಮೊಳಗೆ, ಕೀಷನ ಮಗನಿಗೆ ಏನಾಯಿತು,
ಸೌಲನು ಪ್ರವಾದಿಗಳಲ್ಲಿದ್ದಾನೋ ಎಂದು ಮಾತಾಡಿಕೊಳ್ಳುತ್ತಿರುವಾಗ ಇವನ ಮೇಲೆ ಒಂದು ಪ್ರವಾದನೆಯ ಅಭಿಷೇಕವೂ ಬಂತು. ಇದು ನೋಡುವುದಕ್ಕೆ ಸಾಧಾರಣವಾಗಿರುತ್ತದೆ. ಚೆನ್ನಾಗಿ ಗಮನಿಸಿ ನೋಡಿ. ಇವನನ್ನು ಅರಸನಾಗಿಯೂ ಅಭಿಷೇಕ ಮಾಡುತ್ತಾರೆ. ಇವನೊಳಗೆ ಯಾವ ಆತ್ಮ ಬರುತ್ತದೆ? ಪ್ರವಾದನಾತ್ಮ ಬರುತ್ತದೆ. ಪ್ರವಾದನಾತ್ಮ ನ್ಯಾಯವಾಗಿ ಯಾರಿಗೆ ಬರಬೇಕು? ಯಾಜಕನಿಗೆ ಬರಬೇಕು, ಸಮುವೇಲನಿಗೆ ಬರಬೇಕು. ಸಮುವೇಲನು ಪ್ರವಾದಿ, ನಮ್ಮೆಲ್ಲರಿಗೂ ಗೊತ್ತು. ಈಗ ಸೌಲನು ಕೂಡ ಏನಾಗಿ ಮಾರ್ಪಡುತ್ತಾನೆ? ಪ್ರವಾದಿಗಳಲ್ಲಿ ಒಬ್ಬನಾಗಿ ಎಣಿಸಲ್ಪಟ್ಟ. ದಾವೀದನನ್ನು ಹಿಂದಟ್ಟಿ ಹೋಗುವಾಗಲೂ ಕೂಡ ಆ ಸ್ಥಳಕ್ಕೆ ಬರುವಾಗ ಅವನ ಮೇಲೆ ಯಾವ ಆತ್ಮ ಬರುತ್ತದೆ? ಪ್ರವಾದನಾತ್ಮ ಬರುತ್ತದೆ. ಹಾಗಂದರೆ ಸೌಲನಿಗೆ ಕರ್ತನು ಕೊಟ್ಟಂತ ಘನತೆ ಏನೆಂದರೆ, ಅವನು ಕೇವಲ ಅರಸನಾಗಿ ಮಾತ್ರ ಕರೆಯಲ್ಪಡಲಿಲ್ಲ, ಅರಸನಾಗಿಯೂ ಯಾಜಕನಾಗಿಯೂ ಕರೆಯಲ್ಪಟ್ಟಂತಹ ಒಂದು ಗುರುತು ಅವನಲ್ಲಿ ಕಾಣಲ್ಪಡುತ್ತದೆ, ಒಂದು ಘನತೆ. ಅಷ್ಟೊಂದು ಘನತೆ. ಮೆಲ್ಕಿಸೆದೇಕನ ಬಹಳ ಮುಖ್ಯವಾದ ಕಾರ್ಯ ಅವನ ಕೈಯಲ್ಲಿ ಕೊಡಲ್ಪಡುವಾಗ, ಆದರೆ ಎಲ್ಲವನ್ನೂ ಕೂಡ ಅವನು ಕಳೆದುಕೊಳ್ಳುತ್ತಾನೆ. ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಅದೇ ವಾಕ್ಯ ಹೇಳುತ್ತದೆ, ನನ್ನ ತಂದೆಯ ಸಂಗಡ ಇದ್ದ ಹಾಗೆ. ಹಾಗಾದರೆ ಅನೇಕ ಸಮಯದಲ್ಲಿ ದೇವರು ನನಗೆ ಒಂದು ಸೇವೆಯನ್ನು ಕೊಟ್ಟಿದ್ದಾರೆ, ನನಗೆ ದೇವರು ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ, ಕರ್ತನು ನನಗೆ ಒಂದು ಘನತೆಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಿ ಆ ಘನತೆಯನ್ನು, ಆ ಆಶೀರ್ವಾದವನ್ನು ಇಟ್ಟುಕೊಂಡು ಅಸಡ್ಡೆಯಾಗಿ ನಾವು ಇರುವುದಾದರೆ, ಅಥವಾ ಅದಕ್ಕೆ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಕರ್ತನು ಒಂದು ಜಾಗದಲ್ಲಿ ಒಂದು ಕಾರ್ಯವನ್ನು ನಿಮಗೆ ಕೊಡುತ್ತಾರೆ ಅಂದರೆ ಆ ಜವಾಬ್ದಾರಿಗೆ ನೀವು ಯೋಗ್ಯರಾಗಿರಬೇಕು. ದೇವರು ನನ್ನನ್ನು ಇಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನೀವು ಅಸಡ್ಡೆಯಾಗಿರುವುದಾದರೆ ಅದು ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಯಾಕೆ ದೇವರು ನಿಮ್ಮನ್ನು ಅಲ್ಲಿ ಇಡುತ್ತಾರೆ, ಯಾವ ಉದ್ದೇಶಕ್ಕಾಗಿ ಅಲ್ಲಿ ಇಡುತ್ತಾರೆ ಎಂಬುದಾಗಿಯೇ ನೋಡಬೇಕು. ಅನೇಕ ಸಮಯದಲ್ಲಿ ನಾವು ಆ ಮಿಸ್ಟೇಕನ್ನೇ ಮಾಡುತ್ತೇವೆ. ಒಂದು ಸ್ಥಳಕ್ಕೆ ಬಂದ ನಂತರ ನಮಗೆ ಏನು ಅನಿಸುತ್ತದೆ ಗೊತ್ತಾ? ಅಬ್ಬಾ, ನಾವು ಬಂದಿದ್ದೇವೆ ಎಂಬುದಾಗಿ ಅನಿಸುತ್ತದೆ. ದೇವರು ಹೇಳುತ್ತಾರೆ, ಬಂದಿದ್ದಾರೆ ಎನ್ನುವಂಥದ್ದು ಫಿನಿಶಿಂಗ್ ಅಲ್ಲ, ನಿನ್ನನ್ನು ಕರೆಕೊಂಡು ಬಂದಿದ್ದೇನೆ. ಇನ್ನು ಮುಂದೆ ಕರೆಕೊಂಡು ಬಂದಿರುವುದಕ್ಕೆ ಕೆಲಸ ಸ್ಟಾರ್ಟ್ ಆಗುತ್ತದೆ. ನೀನು ಆ ಸ್ಟಾರ್ಟಿಂಗ್ ಅಲ್ಲಿ ನಡೆದಂತಹ ಕಾರ್ಯಕ್ಕೆ ಸ್ಯಾಟಿಸ್ಫೈ ಆದೆ ಅಂದರೆ ನೆಕ್ಸ್ಟ್ ಮಾಡುವಂತಹ ಕಾರ್ಯಕ್ಕೆ ನೀನೇನು ಮಾಡೋಕ್ಕಾಗಲ್ಲ, ಸಿದ್ಧವಾಗುವುದಕ್ಕೆ ಆಗಲ್ಲ. ಈಗ ಸೌಲನು ಅರಸನಾಗಿದ್ದ ಕೂಡಲೇ ನಾನು ಇಸ್ರಾಯೇಲಿಗೆ ಅರಸನಾಗಿದ್ದೇನೆ ಎಂಬುದಕ್ಕಾಗಿ ಅಲ್ಲ, ಈಗಲೇ ಅರಸನ ಕೆಲಸ ಆರಂಭವಾಗುತ್ತದೆ. ಇದಾದ ನಂತರವಾಗಿ ನಾವು ಇಸ್ರಾಯೇಲನ್ನು ಕಾಪಾಡಬೇಕು, ಇಸ್ರಾಯೇಲ್ಗೆ ಬೇಕಾದ ಕಾರ್ಯವನ್ನು ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ಯಾವಾಗ ಈ ಅಸಡ್ಡೆ ಎನ್ನುವಂಥದ್ದು ಬರುತ್ತದೋ ಆಗ ಅದು ನಿಮ್ಮಿಂದ ತೆಗೆದುಹಾಕಲ್ಪಡುತ್ತದೆ. ನಿಮ್ಮೊಂದಿಗೆ ಇದ್ದ ಕರ್ತನಾಗಿ ಮಾರ್ಪಡುತ್ತಾರೆ. ಅನೇಕ ಸಮಯದಲ್ಲಿ ಅದೇ ನಡೆಯುತ್ತಿದೆ. ಒಂದು ಕಡೆ ದೇವರು ನಿಮ್ಮನ್ನು ಇಟ್ಟು ಇನ್ನೊಂದು ಕಡೆಗೆ ನಿಮ್ಮನ್ನು ಮಾರ್ಪಡಿಸುವ ತನಕ ಆ ಸ್ಥಳದಲ್ಲಿ ನಿಮ್ಮ ಮೂಲಕವಾಗಿ ಮಾಡುವಂಥ ಕಾರ್ಯವನ್ನು ದೇವರು ಮಾಡಿ ಮುಗಿಸಬೇಕು. ಅಲ್ಲಿಯ ತನಕ ಯು ಹ್ಯಾವ್ ಟು ಬಿ ದೇರ್. ಹಾಗಾದರೆ ಆ ಜವಾಬ್ದಾರಿಯನ್ನು ನೀವು ಭದ್ರವಾಗಿ ಕಾಪಾಡಿಕೊಳ್ಳಬೇಕು. ಆ ಸ್ಥಳದಲ್ಲಿ ಅರ್ಧದಲ್ಲಿಯೇ ನಿಮ್ಮ ಕೆಲಸ ಹೋಗಬಾರದು, ಅಥವಾ ಅರ್ಧದಲ್ಲಿಯೇ ಆ ಕೆಲಸದಿಂದ ದೇವರು ನಿಮ್ಮನ್ನು ತಳ್ಳಿ ಬಿಡಬಾರದು. ಅನೇಕ ಸಮಯದಲ್ಲಿ ನೋಡಿರೋ, ಒಬ್ಬರನ್ನು ಕರೆದು ಕೆಲಸ ಮಾಡುವುದಕ್ಕೆ ಹೇಳುತ್ತಾರೆ, ಅವನು 2 ನಿಮಿಷ ಮಾತ್ರ ಕೆಲಸ ಮಾಡುತ್ತಾನೆ. ಅಷ್ಟರೊಳಗೆ ಸೂಪರ್ವೈಸರ್ ಹೇಳುತ್ತಾರೆ, ನೀನು ಹೋಗೋ ಎಂಬುದಾಗಿ. ಹೋಗಿ ಅವನನ್ನು ಕಳಿಸು ಅನ್ನುತ್ತಾರೆ. ಏನು ಕಾರಣ ಅಂದರೆ ಕೊಡಲ್ಪಟ್ಟಂತ ಕೆಲಸದಲ್ಲಿ ಅವನು ಅಸಡ್ಡೆಯಾಗಿಯೂ ಅವರು ಅಂದುಕೊಂಡಿದ್ದನ್ನು ಮಾಡದೇ ಇದ್ದರೆ ದೇವರು ಆ ಸ್ಥಳದಿಂದ ಅವನನ್ನು ರಿಮೂವ್ ಮಾಡುತ್ತಾರೆ. ನಾವೇ ಅದನ್ನೇ ಮಾಡುತ್ತೇವೆ. ಅನೇಕ ಸಮಯದಲ್ಲಿ ಅದನ್ನೇ ಮಾಡುತ್ತೇವೆ. ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದೇನು, ಯಾತಕ್ಕಾಗಿ ಇವನನ್ನು ತಂದು ಇಲ್ಲಿ ಇಟ್ಟಿದ್ದೇವೆ, ಅದನ್ನು ನಿನ್ನ ಮೂಲಕವಾಗಿ ಮಾಡಲು ಬಯಸುತ್ತೇನೆ. ಅನೇಕ ಸಮಯದಲ್ಲಿ ದೇವರು ಹಾಗೆ ಹೊರಟು ಹೋಗುತ್ತಾರೆ. ಅದಕ್ಕೆ ಆಲ್ಟರ್ನೇಟ್ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡುತ್ತಾರೆ. ಈ ಆಲ್ಟರ್ನೇಟ್ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದ ನಂತರವಾಗಿ ನೀವು ಅರಸನಾಗೇ ಇರುತ್ತೀರ. ಅದೇ ಸಮಸ್ಯೆ. ಸೌಲನಿಗೆ ಬದಲಾಗಿ ಆಲ್ಟರ್ನೇಟ್ ವ್ಯಕ್ತಿಯನ್ನು ದೇವರು ಏನ್ ಮಾಡುತ್ತಾರೆ? ಸೆಲೆಕ್ಟ್ ಮಾಡುತ್ತಾರೆ. ಸೆಲೆಕ್ಟ್ ಮಾಡಲ್ಪಟ್ಟ ನಂತರವಾಗಿಯೂ ಕೂಡ ಸೌಲನು ಏನಾಗಿದ್ದಾನೆ? ಅರಸನಾಗಿ ಇದ್ದಾನೆ. ಓದಿರಿ 1 ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 14ನೇ ವಾಕ್ಯವನ್ನು ಓದಿರಿ. ಈಗಲಾದರೋ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ನೇಮಕ ಮಾಡುತ್ತಾರೋ? ಮಾಡಿದ್ದಾರೆ. ಫಿನಿಶ್. ಆಲ್ಟರ್ನೇಟ್ ಬಂದಿದ್ದಾಯಿತು. ಓವರ್. ಏನು ಕಾರಣ? ಕರ್ತನು ನಿಮ್ಮಿಂದ ಎದುರು ನೋಡಿದಂಥ ಒಂದು ಎದುರು ನೋಡುವಿಕೆ, ಒಂದು ಎಕ್ಸ್ಪೆಕ್ಟೇಷನ್, ಸ್ಪಿರಿಚುವಲ್ ಎಕ್ಸ್ಪೆಕ್ಟೇಷನ್. ಅರಸನಾಗಿಯೂ ಪ್ರವಾದಿಯಾಗಿಯೂ ಅಭಿಷೇಕಿಸಲ್ಪಟ್ಟವನು. ಎಷ್ಟು ದೊಡ್ಡ ಘನತೆ ನೋಡಿರಿ. ಅಂತಹ ಘನತೆಯನ್ನು ಹೊಂದಿರುವವನು ಬಹಳ ಸರ್ವೇ ಸಾಧಾರಣವಾಗಿ ಆ ಅರಸುತನವನ್ನು 2ನೇ ವರ್ಷದಲ್ಲೇ ಕಳೆದುಕೊಳ್ಳುತ್ತಾನೆ. ಅಲ್ಲಿ ವಾಕ್ಯ ಹೇಳುತ್ತದೆ, ಸೌಲನು ಅರಸನಾದಾಗ 30 ವರ್ಷದವನಾಗಿದ್ದನು. ಅವನು ಇಸ್ರಾಯೇಲರನ್ನು 2 ವರ್ಷ ಆಳಿದ ನಂತರ ಆಮೇಲೆ 38 ವರ್ಷವೂ ಕೂಡ ಅವನು ಅರಸನಾಗಿಯೇ ಇದ್ದಾನೆ. ಅವನ ಕರುವಿಕೆ ಹೋಯಿತು. ಕರ್ತನು ಅವನನ್ನು ಬಿಟ್ಟು ಹೋದರು. ಆದರೆ ಇದ್ದೇನೆ ಎಂಬುದಾಗಿ ಅಂದುಕೊಂಡೇ ಇದ್ದಾನೆ. ಅವನು ಹಾಗೆ ತಿಳಿದುಕೊಂಡಿದ್ದಾನೆ ಅಷ್ಟೇ. ಇದುವೇ ಇಂದು ನಿಮ್ಮ ಆತ್ಮಿಕ ಜೀವಿತದಲ್ಲಿರುವಂತಹ ಸಮಸ್ಯೆ. ಸ್ಪಿರಿಚುವಲ್ ಆಗಿ ಸೇವೆಯಲ್ಲಿರುವಂತಹ ಅನೇಕರಿಗೆ ಇದೇ ಸಮಸ್ಯೆ. ಸೇವೆಯನ್ನು ಆರಂಭಿಸಿದಾಯಿತು, ಆತ್ಮಿಕ ಜೀವಿತ ಆರಂಭಿಸಿದಾಯಿತು, ಆದರೆ ನಾವು ಮಾಡುವಂಥ ಕಾರ್ಯಗಳನ್ನು ದೇವರು ನೋಡುತ್ತಲೇ ಇರುತ್ತಾನೆ. ನಾನು ಯಾವ ಉದ್ದೇಶಕ್ಕಾಗಿ ನಿನ್ನನ್ನು ಕರೆದುಕೊಂಡು ಬಂದೆ, ಯಾವ ಉದ್ದೇಶಕ್ಕಾಗಿ ನಿನ್ನನ್ನು ಅಭಿಷೇಕಿಸಿದೆ, ಯಾವ ಉದ್ದೇಶಕ್ಕಾಗಿ ನಿನ್ನನ್ನು ಪ್ರತ್ಯೇಕಿಸಿದೆ,
ಆ ಒಂದು ಉದ್ದೇಶವನ್ನು ನೆರವೇರಿಸುತ್ತಾ ಇದ್ದೇವಾ, ಅದರಲ್ಲಿ ಸಸ್ಟೈನ್ ಆಗಿದ್ದೇವಾ, ಅಥವಾ ಅದರಲ್ಲಿ ಇನ್ನೂ ಕೂಡ ನಿಂತಿದ್ದೇವಾ, ಅಥವಾ ಅದನ್ನು ಬಿಟ್ಟು ಹೋಗಿದ್ದೇವಾ? ಅದುವೇ ದೇವರ ಎಕ್ಸ್ಪೆಕ್ಟೇಷನ್. ಹಾಗೆ ಮಾಡುವಾಗ, ನಾವು ಅದನ್ನು ಬಿಟ್ಟು ಹೋಗುವಾಗ ಕರ್ತನು ಕೂಡ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಅದೇ ಸಮಸ್ಯೆ. ಈಗ ಸೌಲನನ್ನು ಬಿಟ್ಟು ಹೋಗುತ್ತಾರೆ. ಈಗ ನೋಡುವುದಾದರೆ ಸೌಲನಿಗೆ ಈ ವಿಷಯವೇ ಗೊತ್ತಿಲ್ಲ. ನನಗೆ ಈ ಅಧ್ಯಾಯವನ್ನು ಓದುತ್ತಾ ಬರುತ್ತಿರುವಾಗ ಬಹಳ ಆಶ್ಚರ್ಯಪಟ್ಟಂತ ಒಂದು ವಿಷಯ ಏನೆಂದರೆ, ಕರ್ತನು ಸೌಲನನ್ನು ಬಿಟ್ಟು ಅಗಲಿದ ಕೂಡಲೇ ಅಲ್ಲಿ ವಾಕ್ಯ ಹೇಳುತ್ತದೆ, ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ. ಯಾವಾಗ ಕರ್ತನ ಆತ್ಮನು ಹೋದರೋ ಒಂದು ದುಷ್ಟ ಆತ್ಮವು ಬಂದು, ಇದರಲ್ಲಿ ಏನು ಸಮಸ್ಯೆ, ಆ ದುಷ್ಟ ಆತ್ಮವು ಬಂತು, ಸೌಲನು ಯುದ್ಧದಲ್ಲಿ ಹೋಗಿ ಜಯಿಸುತ್ತಾನೆ. ಆ ದುಷ್ಟ ಆತ್ಮವು ಬಂತು, ಸೌಲನು ಇನ್ನೂ ಕೂಡ ಅರಸುತನ ಮಾಡುತ್ತಿದ್ದಾನೆ. ಆ ದುಷ್ಟಾತ್ಮ ಬಂತು ಒಂದು ಕಡೆ, ಆನಂತರ ಸೌಲನು ಪ್ರವಾದನೆ ಹೇಳುತ್ತಾನೆ. ಹಾಗಾದ್ರೆ ಈ ದುಷ್ಟ ಆತ್ಮ ಇದ್ದದಕ್ಕೂ ದೇವರ ಆತ್ಮನು ಇದ್ದದಕ್ಕೂ ಏನು ಡಿಫರೆನ್ಸ್? ಕರ್ತನ ಆತ್ಮವು ಸೌಲನ ಮೇಲೆ ಇತ್ತು, ಆಗ ಅವನು ಆಚೆ ಹೋಗಿ ಯುದ್ಧ ಮಾಡುತ್ತಾನೆ, ಜಯಿಸುತ್ತಾನೆ. ಕರ್ತನ ಆತ್ಮವು ಸೌಲನ ಮೇಲೆ ಇತ್ತು, ಆಗ ಅವನು ಅರಸುತನ ಮಾಡುತ್ತಾ ಇದ್ದ. ಅವನು ಹೋಗಿ ಪ್ರವಾದನೆ ಹೇಳುತ್ತಾ ಇದ್ದ. ಸರಿ, ದೇವರಾತ್ಮನು ಹೋದರು, ಈಗ ದೇವರಾತ್ಮನು ಇಲ್ಲ. ಈಗಲೂ ಯುದ್ಧ ಮಾಡುತ್ತಾನೆ, ಜಯಿಸುತ್ತಾನೆ. ಈಗಲೂ ಕೂಡ ಅರಸುತನವನ್ನು ಮಾಡುತ್ತಾ ಇದ್ದಾನೆ. ಈಗಲೂ ಕೂಡ ಒಂದು ಕಡೆ ಹೋಗುವಾಗ ದಿಢೀರೆಂಬುದಾಗಿ ಪ್ರವಾದನೆ ಹೇಳುತ್ತಾನೆ. ರಾಮಗೆ ಹೋಗುವಾಗ ಅವನು ಪ್ರವಾದನೆ ಹೇಳುತ್ತಾನೆ. ಅದೇ ಬಹಳ ಆಪತ್ತಾದಂತಹ ಒಂದು ಸಿಚುವೇಶನ್. ಕರ್ತನ ದೇವರಾತ್ಮನು ಹೋದ ನಂತರವಾಗಿಯೂ ಎಲ್ಲವೂ ಇಮಿಡಿಯೇಟ್ ಆಗಿ ಚೇಂಜ್ ಆಗುತ್ತದೆ ಎಂದು ಅರ್ಥವಲ್ಲ. ಆ ರೀತಿಯಾಗಿ ಒಂದು ಚೇಂಜ್ ಆಗುವಾಗ ಅದು ನಿಮಗೆ ಗೊತ್ತಾಗುವಷ್ಟರ ಮಟ್ಟಿಗೆ ನಿಮ್ಮ ಸ್ಪಿರಿಚುವಲ್ ಲೈಫ್ ಇದ್ದರೆ ಒಳ್ಳೆಯದು. ಕೆಲವು ಸಮಯದಲ್ಲಿ ನೀವು ಚೆನ್ನಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಿರುವಾಗ ಒಂದೇ ಒಂದು ದಿನ ನೀವು ಪ್ರಾರ್ಥಿಸದೇ ಇದ್ದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತದೆ. ಆರಂಭದಲ್ಲಿ ಆ ಫಸ್ಟ್ ಡೇಯಲ್ಲಿ ಗೊತ್ತಾಗುತ್ತದೆ. ಎರಡನೇ ದಿನ ನೀವು ಹೋಗುವಾಗ ಏನೋ ನೀವು ಬಂದು, ಈಗ ನೋಡಿರಿ, 2 ಹೊತ್ತು ಊಟ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಏನಾಗುತ್ತದೆ, ಹಾಗೆ ಬಲಹೀನವಾಗುವುದಕ್ಕೆ ಆರಂಭವಾಗುತ್ತದೆ. ಹಾಗೆ 3ನೇ ಹೊತ್ತು ಕೂಡ ತಿನ್ನದೇ ಇದ್ದರೆ ಏನಾಗುತ್ತದೆ, ಬಹಳ ಬಲಹೀನಗೊಳ್ಳುತ್ತದೆ. ಈಗ ನೀವು ಡೈಲಿ ಬೆಳಗ್ಗೆ ತಿನ್ನದೆ ಹಾಗೆ ಅಭ್ಯಾಸ ಮಾಡಿಕೊಂಡ್ರಿ ಅಂತ ಇಟ್ಕೊಳ್ಳಿ, ನಿಮ್ಮ ದೇಹ ಏನಾಗಲ್ಲ, ಬಳಲಿ ಹೋಗುವುದಿಲ್ಲ. ನೀವು ಏನು ಹೇಳುತ್ತೀರಾ ಅಂದರೆ, ಬೆಳಗ್ಗೆ ತಿನ್ನದೇ ಇರುವುದು ನನಗೆ ಅಭ್ಯಾಸ. ಆ ಮೊದಲನೇ ದಿನ ಹಸಿವು ಉಂಟಾಗುತ್ತದೆ, ಆ ಸಿಂಪ್ಟಮ್ಸ್ ಗೊತ್ತಾಗುತ್ತದೆ. ಅದೇ ರೀತಿ ಸ್ಪಿರಿಚುವಲ್ ಆಗಿ ಗೊತ್ತಾಗುತ್ತದೆ. ನಿಮ್ಮ ಸ್ಪಿರಿಟ್ ಅಲ್ಲಿ ನೀವು ಪ್ರಾರ್ಥನೆ ಮಾಡದೇ ಇದ್ದರೆ, ದೇವರ ವಾಕ್ಯ ಓದದೇ ಇದ್ದರೆ, ದೇವರ ಪ್ರಸನ್ನತೆ ನಿಮ್ಮನ್ನು ಬಿಟ್ಟು ಅಗಲುವಾಗ ನೀವು ಖಂಡಿತವಾಗಿಯೂ ಫೀಲ್ ಮಾಡುತ್ತೀರಾ, ಅಯ್ಯೋ ಏನೋ ನಮ್ಮನ್ನು ಬಿಟ್ಟು ಹೋಗಿದೆ ಅಂತ. ಅದನ್ನು ಕ್ಯಾಶುಯಲ್ ಆಗಿ ನೀವು ತೆಗೆದುಕೊಳ್ಳುವುದಕ್ಕೆ ಆರಂಭಿಸಿದ್ರೆ ಅಂದರೆ ಆನಂತರವಾಗಿ ಅದು ನಿಮಗೆ ಅಭ್ಯಾಸವಾಗಿ ಮಾರ್ಪಡುತ್ತದೆ. ಅದು ಎಷ್ಟು ಇರುತ್ತದೆ ಅಂದರೆ ಮೈನ್ಯೂಟ್ ಆಗಿಯೇ ಇರುತ್ತದೆ, ಬಹಳ ಚಿಕ್ಕದಾಗಿಯೇ ಇರುತ್ತದೆ. ಆದರೆ ಅದನ್ನು ಗ್ರಹಿಸುವಷ್ಟರ ಮಟ್ಟಿಗೆ ನೀವು ಇರಬೇಕು ಸ್ಪಿರಿಟ್ ಅಲ್ಲಿ. ಕೆಲವರಿಗೆ ಅದು ಅಭ್ಯಾಸವಾಗಿ ಮಾರ್ಪಡುತ್ತದೆ. ಅವನು ಆತ್ಮದಿಂದಲೂ ತುಂಬಲ್ಪಡುತ್ತಾನೆ, ಇಲ್ಲಿ ಅಶುದ್ಧವಾದ ಕಾರ್ಯವನ್ನು ಮಾಡುತ್ತಾನೆ. ಆತ್ಮದಲ್ಲೂ ತುಂಬಲ್ಪಡುತ್ತಾನೆ, ಕೋಪದಲ್ಲೂ ತುಂಬಲ್ಪಡುತ್ತಾನೆ, ಆತ್ಮದಿಂದಲೂ ತುಂಬಲ್ಪಡುತ್ತಾನೆ, ಜಗಳವೂ ಆಡುತ್ತಾನೆ. ಈಗ ಇವನು ಆತ್ಮದಲ್ಲಿ ತುಂಬಲ್ಪಡುವಾಗ, ಅಯ್ಯೋ ನಾನು ಜಗಳವಾಡದ್ನಲ್ಲ ಎಂಬುದಾಗಿ ಆ ಒಂದು ಭಾವನೆ ಬಂತು ಅಂದ್ರೆ, ನಾನು ಕೋಪಗೊಂಡೆನಲ್ಲ, ಅಯ್ಯೋ ಈ ರೀತಿಯಾಗಿ ಮಾಡದ್ನಲ್ಲ ಎನ್ನುವಂತಹ ಒಂದು ಗ್ರಹಿಕೆ ಬಂತು ಅಂದ್ರೆ ಕರ್ತನ ಆತ್ಮನು ತಿಳಿಸುತ್ತಿದ್ದಾರೆಂದು ಅರ್ಥ. ಇವರಿಗೆ ಇಲ್ಲೂ ಮಾಡುವುದು ಕರೆಕ್ಟ್ ಆಗಿಯೇ ಇರುತ್ತದೆ, ಅಲ್ಲಿ ಮಾಡುವುದು ಕರೆಕ್ಟ್ ಆಗಿರುತ್ತದೆ. ತಪ್ಪು ಮಾಡುವಂಥದ್ದು ಕೂಡ ತಪ್ಪು ಮಾಡುವಾಗ ಹೇಗಿರುತ್ತದೆ, ಸರಿಯಾಗಿರುತ್ತದೆ. ನಾನು ನ್ಯಾಯವಾಗಿ ಮಾಡುತ್ತೇನೆ, ನಾನು ಮಾಡುವುದರಲ್ಲಿ ಯಾವುದು ತಪ್ಪಿಲ್ಲ ಎಂಬುದಾಗಿ ಅನ್ನಿಸುತ್ತದೆ. ಇಲ್ಲಿ ಏನೋ ಮಿಸ್ಟೇಕ್. ಚೆನ್ನಾಗಿ ಗಮನಿಸಿರಿ, ನನ್ನ ಸ್ವನೀತಿ ಬೇರೆ, ಬೈಬಲ್ ನೀತಿ ಬೇರೆ. ಬೈಬಲ್ ನೀತಿಯೇ ಕರೆಕ್ಟ್, ಸ್ವನೀತಿ ಡಿಫ್ರೆನ್ಸ್ ಆಗುತ್ತಲೇ ಇರುತ್ತದೆ. ಒಬ್ಬೊಬ್ಬರಿಗೂ ಒಂದೊಂದು ಸಿಚುವೇಶನ್ಗೂ ಒಂದೊಂದು ಪ್ರಾಂತ್ಯಕ್ಕೂ. ಇಂದು ಇದೇ ಸಮಸ್ಯೆ. ಸ್ವನೀತಿಯೂ ಇದೆ, ದೇವರ ನೀತಿಯೂ ಇದೆ. ಇವರು ದೇವರ ಸಮ್ಮುಖಕ್ಕೆ ಹೋಗುವಾಗ ದೇವರ ನೀತಿಗೆ ಬರುತ್ತಾರೆ, ದೇವರ ಸಮ್ಮುಖದಿಂದ ಹೊರಗೆ ಬರುವಾಗ ಸ್ವನೀತಿಗೆ ಬರುತ್ತಾರೆ. ಆ ಸ್ವನೀತಿಯಿಂದ ನೋಡುವಾಗ ಅವರು ಮಾಡುವಂಥದ್ದೆಲ್ಲ ಹೇಗೆ ಇರುತ್ತದೆ. ಸೌಲನಿಗೆ ಅದೇ ಸಮಸ್ಯೆ. ಅವನು ಸ್ವನೀತಿಯಲ್ಲಿದ್ದಾನೆ, ಅವನು ಮಾಡುವುದು ಅವನಿಗೇನಾಗ್ತಿಲ್ಲ. ಯಾವಾಗ ದೇವರಾತ್ಮನು ಬರುತ್ತಾರೋ ಆಗ ತಪ್ಪು ಎಂದು ಅನಿಸುತ್ತದೆ. ಅವನೇ ದಾವೀದನ ಹತ್ರ ಹೋಗಿ ಏನು ಮಾಡುತ್ತಾನೆ, ಕ್ಷಮಾಪಣೆ ಕೇಳುತ್ತಾನೆ, ಮತ್ತೆ ಅವನು ನಿಂದಟ್ಟುತ್ತಾನೆ. ಇದುವೇ ದೇವರ ಆತ್ಮನು ಇದ್ದದ್ದಕ್ಕೂ ಹೋದದಕ್ಕೂ ವ್ಯತ್ಯಾಸ. ನಿನ್ನೊಂದಿಗೆ ಇದ್ದ ಹಾಗೆ ದೇವರ ಆತ್ಮನು ಅವನ ಹತ್ರ ಇದ್ದರು, ಹೋಗಿದ್ದಾಯಿತು. ಸೌಲನಿಗೆ ಏನು ಬಂತು, ದುಷ್ಟ ಆತ್ಮ ಬಂತು. ಇಂದು ದೇವರು ನಮ್ಮೊಂದಿಗೆ ಇದ್ದಾರಾ? ಕೊಡಲ್ಪಟ್ಟಂತಹ ಆ ಘನತೆಯೋ, ಆ ಸೇವೆಯೋ, ಆ ಕರುವಿಕೆಯೋ, ನಾನು ಕರ್ತನೊಂದಿಗೆ ಇದ್ದೇನಾ, ಕರ್ತನು ನನ್ನೊಂದಿಗೆ ಇದ್ದು ಮಾಡುತ್ತಿದ್ದೇನಾ ಎನ್ನುವಂಥದ್ದೇ ಮುಖ್ಯ. ಸೇವೆಯನ್ನು ಹಾಗೆ ಮುಂದುವರೆದು ಮಾಡುತ್ತಲೇ ಇದ್ದೇನೆ. ಇನ್ನೂ ಕೂಡ ಹೇಳುತ್ತೇನೆ, ನೀವು ಸೇವೆಯನ್ನು ದೇವರಾತ್ಮನು ಹೋದ ನಂತರವಾಗಿ ಎಲ್ಲವೂ ನಿಮ್ಮನ್ನು ಬಿಟ್ಟು ಹೋಯಿತೆಂಬುದಾಗಿ ನೀವೇನು ಮಾಡೋಕ್ಕಾಗಲ್ಲ, ನೆನೆಸುವುದಕ್ಕೆ ಆಗಲ್ಲ. ಮುಂಚೆ ಇದ್ದದಕ್ಕಿಂತಲೂ ಕೂಡ ಸೇವೆ ಇನ್ನೂ ಸ್ವಲ್ಪ ಡೆವಲಪ್ ಕೂಡ ಆಗುತ್ತದೆ.
ಕೆಲವು ಸಮಯದಲ್ಲಿ ನೀವು ಆಗ ಏನಂದುಕೊಳ್ಳುತ್ತೀರಾ ಗೊತ್ತಾ? ದೇವರು ಇಲ್ಲದೆ ಇದ್ದರೆ ಇದು ಹೇಗೆ ನಡೆಯುತ್ತದೆ? ನಡೀತಾ ಇದೆಯಲ್ಲ, ನಾವು ಕೇಳಿದ್ದೆಲ್ಲ ನಡೆಯುತ್ತಿದೆ, ಅಂದುಕೊಂಡದ್ದೆಲ್ಲ ನಡೆಯುತ್ತಿದೆ. ಹಾಗಾದ್ರೆ ದೇವರಿರಲಿಲ್ಲ ಅಂದ್ರೆ ಇದು ಹೇಗೆ ನಡೆಯುತ್ತಿತ್ತು? ಹಾಗೆಂಬುದಾಗಿ ಈ ನಡೆಯುವಂತಹ ಕಾರ್ಯವನ್ನು ಇಟ್ಟು ನಾವೇನ್ ಮಾಡುತ್ತೇವೆ? ನಮ್ಮಲ್ಲಿರುವಂತಹ ತಪ್ಪಿನ ಕುರಿತಾಗಿ ನಾವು ಚಿಂತೆ ಮಾಡುವುದೇ ಇಲ್ಲ. ನನ್ನ ಹಾಡನ್ನು 50 ಲಕ್ಷ ಜನ ನೋಡುತ್ತಾರೆ, 20 ಲಕ್ಷ ಜನ ನೋಡುತ್ತಾರೆ, 10 ಲಕ್ಷ ಜನ ನೋಡುತ್ತಾರೆ. ಆದರೆ ಆ ನೋಡುವಂತಹ ಕ್ರೌಡನ್ನು ಇಟ್ಟುಕೊಂಡು ನಾನು ಕರೆಕ್ಟ್ ಆಗಿದ್ದೇನೆಂಬುದಾಗಿ ಅರ್ಥ ಅಲ್ಲ. 6 ಲಕ್ಷಕ್ಕೂ ಹೆಚ್ಚು ಪುರುಷರು ಬಂದರು, ಎಷ್ಟೋ ಜನ ಬಂದರು, ಹೆಣ್ಣು ಮಕ್ಕಳು ಬಂದರು, ಎಲ್ಲರೂ ಕೂಡ ಬಂದರು. ಮೋಶೆ ಬಂಡೆಯನ್ನು ಹೊಡೆದರು, ಸೇವೆ ಸಕ್ಸಸ್. ಎಲ್ಲರೂ ಕೂಡ ನೀರು ಕುಡಿದರು, ಕುರಿ ದನಗಳು ಕೂಡ ನೀರು ಕುಡಿಯಿತು. ಕರ್ತನು ಅಲ್ಲಿಯ ತನಕ ಹೇಗೆ ಇದ್ದರು? ತಾಳ್ಮೆಯಿಂದ ಇದ್ದರು. ನೀರು ಬರುವ ತನಕ, ಕುಡಿದು ಮುಗಿಸುವ ತನಕ ಬಹಳ ತಾಳ್ಮೆಯಿಂದ ಇದ್ದರು. ಎಲ್ಲ ಮುಗಿಸಿ ಸೇವೆ ಫಿನಿಶ್ ಆಯಿತು. ಮೋಶೆ ಹೋಗಿ ಕೂರುತ್ತಾರೆ. ದೇವರು ಹೇಳುತ್ತಾರೆ, ನೀನು ಕಾನಾನ್ಗೆ ಹೋಗುವುದಿಲ್ಲ. ನೀನು ಜನರ ಮುಂದೆ ನನ್ನನ್ನು ಅವಮಾನ ಮಾಡಿದ್ದೀಯ. ಇದುವೇ ಇಂದು ನಡೆಯುತ್ತಾ ಇದೆ. ಸೌಲನಿಗೂ ಕೂಡ ಅದೇ ಸಮಸ್ಯೆ. ನಡೆಯುತ್ತಾ ಇರುವಂತಹ ಕಾರ್ಯ, ನಡೆಯುವಂತಹ ಸೇವೆ ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಪಕ್ಕಾ ಇದೆ ಎಂಬುದಾಗಿ ನಾನು ಕರೆಕ್ಟ್ ಆಗಿದ್ದೇನೆಂದು ಅರ್ಥವಲ್ಲ. ನಾನು ನನ್ನೊಂದಿಗೆ ದೇವರು ಇದ್ದಾರಾ ಎಂಬುದಾಗಿ ಸ್ವಪರಿಶೋಧನೆ ಮಾಡಿಕೊಳ್ಳುತ್ತಲೇ ಇರಬೇಕು. ಇಲ್ಲ ಅಂದರೆ ನನಗೆ ಒಂದು ಆಲ್ಟರ್ನೇಟ್ ಪಕ್ಕದಲ್ಲಿದೆ ಎಂಬುದಾಗಿ ಅರ್ಥ. ಕರ್ತನು ಈಗ ಆಲ್ಟರ್ನೇಟ್ ಅನ್ನು ಪಕ್ಕದಲ್ಲಿಟ್ಟೇ ಮಾತನಾಡುತ್ತಾರೆ ಯಾವಾಗಲೂ ಕೂಡ. ಅನೇಕ ಸಮಯದಲ್ಲಿ ಕರುವಿಕೆಯಲ್ಲಿ ಬದಲಾಗುತ್ತದೆ ಎಂಬುದಕ್ಕಾಗಿ ಹೇಳುತ್ತಿದ್ದೇನೆ. ನಿಮಗೆ ಇಟ್ಟಿರುವಂತಹ ಆಶೀರ್ವಾದ ಹೇಗೆ ಪಕ್ಕಕ್ಕೆ ಹೋಗುತ್ತದೆ? ನಿಮಗಾಗಿಯೇ ದೇವರು ಇಟ್ಟಿದ್ದಾರೆ, ಅದನ್ನು ಯಾರಿಗಾಗಿಯೂ ಇಟ್ಟಿಲ್ಲ. ಪ್ರಯತ್ನ ಮಾಡಿ ನೋಡುತ್ತಾರೆ. ಸಮುವೇಲನಿಗೆ ಹೇಳಿ ನೋಡುತ್ತಾರೆ. ಯೋನಾತಾನನನ್ನು ಇಟ್ಟು ಹೇಳಿ ನೋಡುತ್ತಾರೆ. ಸಮುವೇಲನು ಹೇಳಿದಾಗ ಇವನು ಏನ್ ಮಾಡ್ದ? ಸಮುವೇಲನನ್ನು ಏಮಾರಿಸುವ ಹಾಗೆ ಮಾತನಾಡ್ದ. ಅಯ್ಯೋ, ನನ್ನನ್ನು ಕ್ಷಮಿಸಿ, ಎಲ್ಲ ಓಕೆ. ಅನೇಕರಿಗೆ ದೇವರು ಸೇವಕರ ಮೂಲಕ ತಿಳಿಸುತ್ತಾರೆ. ತಿಳಿಸುವಾಗ ಅವ್ರಿಗೇನಾಗುವುದಿಲ್ಲ, ಸೇವಕರ ವಿರುದ್ಧವಾಗಿ ಮಾತನಾಡುವುದಕ್ಕೆ ಧೈರ್ಯ ಬರುವುದಿಲ್ಲ. ಕೂಡಲೇ ಏನ್ ಮಾಡುತ್ತಾರೆ ಗೊತ್ತಾ? ಓಕೆ ಪಾಸ್ಟರ್, ನೀವು ಹೇಗೆ ಹೇಳ್ತೀರಾ ಹಾಗೆ ಪಾಸ್ಟರ್, ನೀವು ಹೇಳುವ ಹಾಗೆ ಮಾಡುತ್ತೇವೆ ಪಾಸ್ಟರ್, ಎಲ್ಲ ಓಕೆ ಓಕೆ. ಬದಲಾಗುವುದಿಲ್ಲ. ಬದಲಾವಣೆ ಬರುವುದೇ ಇಲ್ಲ. ಅವರು ಆಚೆ ಪಾಸ್ಟ್ಗಾಗಿ ಬದಲಾಗುತ್ತಾರೆ, ಜನರಿಗೋಸ್ಕರವಾಗಿ ಬದಲಾಗುತ್ತಾರೆ. ಆಮೇಲೆ ದೇವರು ನೋಡುತ್ತಾರೆ, ಇವನು ಸೇವಕನ ಮುಂದೆ ವೇಷ ಹಾಕಿಕೊಳ್ಳುವುದಕ್ಕೆ ಆರಂಭಿಸಿದ್ದಾನೆ. ಸೊ ಇವನು ಸೇವಕ ಹೇಳಿದ್ರು ಕೂಡ ಕೇಳುವುದಿಲ್ಲ. ನೆಕ್ಸ್ಟ್ ಯಾರನ್ನು ಕಳಿಸುತ್ತಾರೆ? ಯೋನಾತಾನನನ್ನು ಕಳಿಸುತ್ತಾರೆ. ಅವನು ಕೇಳುತ್ತಾನೆ, ದಾವೀದನು ಏನಪ್ಪಾ ತಪ್ಪು ಮಾಡ್ದ? ಯಾಕೆ ಅವನು ಹೀಗೆ ಮಾಡುತ್ತೀರಾ? ಕೂತು ಕೇಳುವಾಗ ಈಗ ಏನಾಗುತ್ತದೆ? ಯೋನಾತಾನನ ಮುಂದೆ ಅವನ ನಿಜ ಸ್ವರೂಪ ಏನಾಗುತ್ತದೆ? ಪ್ರಕಟವಾಗುತ್ತದೆ. ಆರ್ಗ್ಯೂ ಮಾಡುತ್ತಾನೆ. ನಿನಗೇನು ಗೊತ್ತು ದಾವೀದನ ಬಗ್ಗೆ? ನಾಳೆ ಅವನು ನಿನಗೆ ವಿರುದ್ಧವಾಗಿ ನಿಲ್ಲುತ್ತಾನೆ. ಅವನ ಕುರಿತಾಗಿ ಗೊತ್ತಾ, ಅವನ ಅರಸುತನ ನಿಲ್ಲುವುದಿಲ್ಲ ಎಂಬುದಾಗಿ ಹಾಗೆ ಬಹಳ ಕೋಪದಿಂದ ಮಾತನಾಡುತ್ತಾನೆ. ದೇವರು ಹಾಗೆ ನೋಡುತ್ತಾರೆ. ಸ್ಪಿರಿಚುವಲ್ ಆಗಿಯೂ ಹೇಳಿದ್ದಾಯಿತು, ಫಿಸಿಕಲ್ ಆಗಿಯೂ ಹೇಳಿದ್ದಾಯಿತು. ಎರಡಕ್ಕೂ ಕೂಡ ಇವನೇನು ಮಾಡಲಿಲ್ಲ, ಕೇಳುತ್ತಾ ಇಲ್ಲ. ಆದರೆ ಈಗಲೂ ಕೂಡ ಅರಸನು ಯಾರು? ಸೌಲನೇ ಅರಸನು. ದೇವರು ಕೂಡಲೇ ಅರಸುತನವನ್ನು ಏನು ಮಾಡಲಿಲ್ಲ, ತೆಗೆದು ಹಾಕಲಿಲ್ಲ. ಗಾಡ್ ಈಸ್ ಸ್ಟಿಲ್ ಗಿವಿಂಗ್ ದ ಚಾನ್ಸ್. ದೇವರು ಕೂಡಲೇ ನಿನಗೆ ಕೊಟ್ಟಂತಹ ಕರೆಯುವಿಕೆಯನ್ನು, ಆಶೀರ್ವಾದವನ್ನು ತೆಗೆದು ಹಾಕುವುದಕ್ಕೆ ಬಯಸುತ್ತಿಲ್ಲ. ಕರ್ತನು ಕಾಯುತ್ತಾ ಇದ್ದಾರೆ. ನೀನು ತಿದ್ದುಕೊಳ್ಳುತ್ತೀಯಾ, ಮಾರ್ಪಡುತ್ತೀಯಾ? ಎಷ್ಟೋ ಬಾರಿ ಎಷ್ಟೋ ವಿಧದಲ್ಲಿ ಹೇಳುತ್ತಾರೆ. ಸ್ಪಿರಿಚುವಲ್ ಆಗಿಯೂ ಹೇಳುತ್ತಾರೆ, ವರ್ಲ್ಡ್ಲಿಯಾಗೂ ಹೇಳುತ್ತಾರೆ. ಸ್ಪಿರಿಚುವಲ್ ಆಗಿ ಹೇಳಿದಾಗಲೂ ತಲೆಗೆ ಹೋಗುತ್ತಿಲ್ಲ, ವರ್ಲ್ಡ್ಲಿಯಾಗಿ ಹೇಳಿದಾಗಲೂ ತಲೆಗೆ ಹೋಗುತ್ತಿಲ್ಲ. ದೇವರು ಯಾವಾಗಲೂ ಹಾಗೇನೆ ಸ್ಪಿರಿಚುವಲ್ ಆಗಿಯೂ ಹೇಳುತ್ತಾರೆ. ಮರೆಮುಖವಾಗಿ ಇಸ್ಕರಿಯೋತ ಯೂದನ ಕುರಿತಾಗಿ ಹೇಳುತ್ತಾರೆ, ನಿಮ್ಮಲ್ಲಿ ಒಬ್ಬನು ಹಿಡಿದು ಕೊಡುತ್ತಾನೆ ಎಂದು. ಒಂದು ಕಡೆ ನೇರವಾಗಿ ಕೂಡ ಹೇಳುತ್ತಾನೆ, ಮುತ್ತು ಕೊಟ್ಟು ನನ್ನನ್ನು ಹಿಡಿದುಕೊಡುವುದಕ್ಕೆ ಬಂದೀಯಾ? ಅವನಿಗೆ ಹೇಳುತ್ತಾರೆ, ಮಾಡುವುದನ್ನು ತ್ವರೆಯಾಗಿ ಮಾಡು ಎಂದು. ಮರೆಮುಖವಾಗಿಯೂ ಹೇಳಿದ್ದಾಯಿತು, ನೇರವಾಗಿಯೂ ಹೇಳಿದ್ದಾಯಿತು. ಆದರೆ ಕೇಳುವಂತಹ ಮನಪಕ್ವತೆ ಇಲ್ಲ. ಇಂದು ಒಂದು ದೊಡ್ಡ ಗುಂಪು ಆ ರೀತಿಯಾಗಿ ಕೂತಿದೆ. ಈಗ ನಿಮ್ಮೊಂದಿಗೆ ಇರುವಂತಹ ಕರ್ತನು ಯಾವಾಗಲೂ ಕೂಡ ನಿಮ್ಮೊಂದಿಗೆ ಇರಬೇಕೆಂಬುದಾಗಿ ನೀವು ಅಂದುಕೊಳ್ಳುವುದಾದರೆ ನೀವು ಬದಲಾಗಬೇಕಾಗಿರುವುದು ಅವಶ್ಯ. ನಾನು ಯಾವಾಗಲೂ ಹೇಳುತ್ತೇನೆ, ನನಗೆ ದೇವರು ಹೇಳಿಕೊಟ್ಟದನ್ನು ಹೇಳುತ್ತೇನೆ. ಈ ಸ್ವನೀತಿಯಲ್ಲಿ ಯಾವಾಗಲೂ ಕೂಡ ನಾವು ಮಾಡುವಂಥದ್ದೆಲ್ಲ ಕರೆಕ್ಟಾಗೇ ಇರುತ್ತದೆ. ನಾವು ಆ ಸ್ಥಳದಲ್ಲಿ ಮಾಡುವಂಥದ್ದು ಕರೆಕ್ಟಾಗೇ ಇರುತ್ತದೆ. ಅವರು ಮಾಡುವುದಕ್ಕೆ ನಾವು ರಿಯಾಕ್ಟ್ ಮಾಡಿದ್ದೇವೆ. ಕರ್ತನು ಏನು ಹೇಳ್ತಾರೆ ಅಂದರೆ, ಅವನು ಮಾಡಿದ್ದಕ್ಕೆ ನೀನೇನು ಮಾಡಬೇಡ, ರಿಯಾಕ್ಟ್ ಮಾಡಬೇಡ. ಯಾಕಂದ್ರೆ ಅವನು ಯಾಕೆ ಮಾಡುತ್ತಾನೆ ಗೊತ್ತಾ? ನೀನು ರಿಯಾಕ್ಟ್ ಮಾಡುವುದಕ್ಕಾಗಿ ಅವನು ಮಾಡುತ್ತಾನೆ. ನೀನು ರಿಯಾಕ್ಟ್ ಮಾಡಲಿ ಅಂತಾನೆ ಮಾಡುತ್ತಾನೆ. ನೀನು ಹಾಗೆ ಮಾಡುವಾಗ, ರಿಯಾಕ್ಟ್ ಮಾಡುವಾಗ ಕರ್ತನ ಅಭಿಷೇಕಕ್ಕೆ ವಿರುದ್ಧವಾಗಿ ನಿಲ್ಲುತ್ತೀರಾ. ಅದು ಮಾಂಸಕ್ಕೆ ಸರಿಯಾಗಿರುತ್ತದೆ, ಆತ್ಮಕ್ಕೆ ಏನಾಗಿರುವುದಿಲ್ಲ, ಸರಿಯಾಗಿರುವುದಿಲ್ಲ. ಒಂದು ದಿನ ನೀವೇ ನಿಮ್ಮ ಅಭಿಷೇಕವನ್ನು ಕಳೆದುಕೊಳ್ಳುತ್ತೀರಾ. ದೇವರು ಹೇಳಿದ್ರು, ಯಾರಿಗೂ ಕೂಡ ಸರಿಸಮವಾಗಿ ನೀನೇನು ಮಾಡಬೇಡ, ಉತ್ತರ ಕೊಡಲೇಬೇಡ. ಅವನು ನೀನು ಉತ್ತರ ಹೇಳಿ ಎಂಬುದಕ್ಕಾಗಿಯೇ ಹೇಳುತ್ತಾರೆ. ಉತ್ತರ ಹೇಳಲೇಬೇಡ, ಮೌನವಾಗಿ ಇರು. ನಿನ್ನ ಅಭಿಷೇಕವು ಒಂದು ದಿನ ನಿನ್ನನ್ನು ಕಾಪಾಡುತ್ತದೆ. ನಿನಗೆ ವಿರೋಧವಾಗಿ ಮಾತನಾಡುವಂತಹ ನಾಲಿಗೆಗಳನ್ನು ದೇವರು ಅಡಗಿಸುತ್ತಾರೆ. ನಿನಗೆ ವಿರೋಧವಾಗಿ ಮಾತನಾಡುವವರ ಮುಂದೆ ದೇವರು ಬರುತ್ತಾರೆ. ಅದೆಲ್ಲ ನಡೆಯುತ್ತದೆ. ಅಲ್ಲಿಯ ತನಕ ನೀನು ವೇಟ್ ಮಾಡು. ಈಗ ಸೌಲನ ಸಿಚುವೇಶನ್ ಏನಾಯಿತು?
ಅವನು ರಿಯಾಕ್ಟ್ ಮಾಡುವುದಕ್ಕೆ ಆರಂಭಿಸಿದ. ಅವನ ಅಭಿಷೇಕ ಹೋಯಿತು. ಅವನೊಂದಿಗೆ ಇದ್ದಂತಹ ಕರ್ತನು ಯಾರ ಹತ್ರ ಹೋದರು? ದಾವೀದನ ಬಳಿ ಹೋದರು. ಹಾಗೆ ಬದಲಾಯಿತು, ಒಂದು ನಿಮಿಷದಲ್ಲಿ ಬದಲಾಯಿತು. ಸೌಲನು ಬಂದು ಯೋನಾತಾನನ ಜೊತೆಯಲ್ಲಿ ಜಗಳವಾಡುತ್ತಾನೆ. ಎದ್ದು ಬಂದು ಯೋನಾತಾನನು ಹೇಳುತ್ತಾನೆ, ನನ್ನ ತಂದೆಯ ಸಂಗಡ ಇದ್ದ ಹಾಗೆ ನಿನ್ನೊಂದಿಗೆ ಇರುತ್ತಾರೆ. ನನ್ನ ತಂದೆಯ ಸಂಗಡ ಇರುವ ಹಾಗೆ ಅಲ್ಲ, ಇದ್ದ ಹಾಗೆ. ಪಾಸ್ಟ್ ಟೆನ್ಸ್ಗೆ ಹೋಗುತ್ತಾನೆ ಸೌಲನು. ನಾವು ಯಾವಾಗಲೂ ಕೂಡ ದೇವರು ನಮಗೆ ಕೊಟ್ಟಂತ ಕೆಲಸ, ದೇವರು ನಮಗೆ ಕೊಟ್ಟಂತ ಸೇವೆ, ದೇವರು ಕೊಟ್ಟಂತ ಅಭಿಷೇಕವನ್ನು ನಾವು ದಕ್ಕಿಸಿಕೊಳ್ಳಬೇಕು. ಅದು ನಮ್ಮನ್ನು ಬಿಟ್ಟು ಹೋಗದಂತೆ ಏನ್ ಮಾಡಬೇಕು? ನೋಡಿಕೊಳ್ಳಬೇಕು. ನಮ್ಮ ಹತ್ರ ಇರುವುದು ನಮಗೆ ದೇವರು ಕೊಟ್ಟಿರುವಂಥದ್ದೇ ಘನತೆ. ಅದು ಚಿಕ್ಕ ಕೆಲಸವೋ ದೊಡ್ಡ ಕೆಲಸವೋ, ಚಿಕ್ಕ ಸೇವೆಯೋ ದೊಡ್ಡ ಸೇವೆಯೋ. ನಮಗೆ ಪಕ್ಷಪಾತ ಇದೆ, ಆದರೆ ದೇವರ ಹತ್ರ ಏನಿಲ್ಲ, ಪಕ್ಷಪಾತ ಇಲ್ಲವೇ ಇಲ್ಲ. ಅದೇ ನಾನು ಯಾವಾಗಲೂ ಕೂಡ ನೆನೆಸುವಂಥದ್ದೇನೆಂದರೆ, ಒಂದು ಕಾರಿಗೆ ಎಷ್ಟೊಂದು ಮುಖ್ಯ ಸ್ಟೇರಿಂಗು, ಸೀಟು, ಇಂಜಿನ್ ಎಷ್ಟು ಮುಖ್ಯವೋ ಅಷ್ಟು ಮುಖ್ಯ ವೀಲಲ್ಲಿ ಹಾಕಿರುವಂಥ ಬೋಲ್ಟು ಚಿಕ್ಕದೇನೆ, ಕಾರು ಅಷ್ಟು ದೊಡ್ಡ ಪ್ರಾಡಕ್ಟ್ ಆಗಿ ಇದೆ. ಹಾಗಂತ ಬೋಲ್ಟ್ ಹಾಕದೆ ಹಾಗೆ ಓಡಿಸಿ ನೋಡಿ, ಏನಾಗುತ್ತದೆ? ಕಾರು ಆಕ್ಸಿಡೆಂಟ್ ಆಗುತ್ತದೆ. ಅದೇ ರೀತಿಯಾಗಿ ನಾವು ಚಿಕ್ಕ ಸೇವೆ ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಅದನ್ನು ಬಹಳ ಇಂಪಾರ್ಟೆಂಟ್ ಆಗಿ ದೇವರು ಇಟ್ಟಿರುತ್ತಾರೆ, ಬಹಳ ಇಂಪಾರ್ಟೆಂಟ್ ಆಗಿ ಇಟ್ಟಿರುತ್ತಾರೆ. ಅದನ್ನು ದಕ್ಕಿಸಿಕೊಳ್ಳಬೇಕಾಗಿರುವುದು ನಮ್ಮ ಜವಾಬ್ದಾರಿ. ಇಲ್ಲ ಅಂದ್ರೆ ನಮ್ಮೊಂದಿಗೆ ಇದ್ದಂತ ದೇವರು ನಮ್ಮವರೊಂದಿಗೆ ಇರುವಂತದನ್ನು ನೀವು ನೋಡುತ್ತೀರಾ. ಬಹಳ ನೋವಾದ ವಿಷಯ ಏನು ಗೊತ್ತಾ? ನಿಮ್ಮ ಮೂಲಕವಾಗಿ ದೇವರು ಮಾಡಬೇಕು ಅಂದುಕೊಂಡಂತಹ ಕಾರ್ಯವನ್ನು ಇನ್ನೊಬ್ಬರ ಮೂಲಕ ದೇವರು ಮಾಡುತ್ತಾರೆ, ನೀವು ಅದನ್ನು ನೋಡುತ್ತೀರಾ. ಅದು ಬಹಳ ಕಷ್ಟಕರವಾಗಿರುತ್ತದೆ. ಇದು ನನಗೆ ಇಟ್ಟದ್ದು, ಆದರೆ ಈಗ ಯಾರು ಮಾಡುತ್ತಿದ್ದಾರೆ? ಅವನು ಮಾಡುತ್ತಾ ಇದ್ದಾನೆ. ಇದು ಬಹಳ ಕಷ್ಟಕರವಾದಂತಹ ವಿಷಯ. ಅದು ನೋಡುವಾಗ ಬಹಳ ಪೇನ್ಫುಲ್ ಆಗಿರುತ್ತದೆ. ಇದು ನನ್ನದು, ದೇವರು ನನಗೆ ಹೇಳಿರುವಂಥದ್ದು. ಹಾಗೆ ಅದು ನಮ್ಮ ಕಣ್ಮುಂದೆಯೇ ನಡೆಯುತ್ತದೆ. ಇನ್ನೊಬ್ಬರನ್ನು ಇಟ್ಟು ದೇವರು ಮಾಡುತ್ತಾರೆ. ಆಗ ದೇವರಾತ್ಮನು ತಿಳಿಸುತ್ತಾರೆ, ಇದು ನಿನಗೆ ಇಟ್ಟಂತ ಆಶೀರ್ವಾದನೆ, ನೀನು ಕಳಕೊಂಡದ್ದರಿಂದ ಅವನು ಮಾಡುತ್ತಿದ್ದಾನೆ. ನಾವು ಮೊದಲನೆಯದಾಗಿ ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು, ನಮಗೆ ಕೊಡಲ್ಪಟ್ಟದ್ದನ್ನು ನಾವು ಭದ್ರವಾಗಿ ಇಟ್ಟುಕೊಳ್ಳಬೇಕು. ಇಲ್ಲ ಅಂದರೆ ಅದನ್ನು ಸ್ವೀಕರಿಸಿಕೊಳ್ಳುವಂಥವನು, ಅದನ್ನು ಮಾಡುವಂತಹ ಇನ್ನೊಬ್ಬ ವ್ಯಕ್ತಿಯು ನಮ್ಮ ಪಕ್ಕದಲ್ಲೇ ಇರುತ್ತಾನೆ. ಇದು ನಮ್ಮ ಜೊತೆಯಲ್ಲಿರುವವರಿಗೆ ನಡೆಯುವಂತಹ ಕಾರ್ಯ. ಇದರಲ್ಲಿಯೇ ಇನ್ನೊಂದಿದೆ, ಅವನೊಂದಿಗೆ ಇದ್ದ ಹಾಗೆ ನಿನ್ನೊಂದಿಗೆ ಇರಲಿ. ಇನ್ನೊಂದು ಕೂಡ ಇದೆ, ಓದಿರಿ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ 7ನೇ ವಾಕ್ಯ. ಆಗ ಯೆಹೋವನು ಯೆಹೋಶುವನಿಗೆ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ಇದು ಕೂಡ ಯಾವ ಅರ್ಥ? ಸೌಲನ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರಲಿ. ಇದು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನೊಂದಿಗೂ ಇರಲಿ. ಇದು ಬ್ಲೆಸ್ಸಿಂಗ್, ಇದು ಬ್ಲೆಸ್ಸಿಂಗ್. ಮೊದಲು ಬಂದದ್ದು ಕರ್ಸ್, ಶಾಪ. ಸೌಲನ ಬಳಿಯಲ್ಲಿದ್ದಂಥ ಆಶೀರ್ವಾದವು ಯಾರ ಬಳಿಗೆ ಬಂತು? ದಾವೀದನಿಗೆ ಬಂತು. ಆದರೆ ಸೌಲನಿಗೆ ಅದು ಏನಾಗಿ ಮಾರ್ಪಟ್ಟಿತು? ಶಾಪವಾಗಿ ಮಾರ್ಪಟ್ಟಿತು. ಅವನು ಕಳೆದುಕೊಂಡ ಎಂಬುದಾಗಿ ಇದೆ, ಆದರೆ ಇಲ್ಲಿ ಹಾಗಿಲ್ಲ. ಇದು ಎರಡನೆಯದಾಗಿ ಬಹಳ ಮುಖ್ಯವಾದದ್ದು. ವಾಕ್ಯ ಹೇಳುತ್ತದೆ, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುತ್ತೇನೆ. ಇದು ಯಾವ ಅರ್ಥ ಅಂದರೆ, ಇದು ಆಶೀರ್ವಾದ. ಒಂದು ಬಹಳ ದೊಡ್ಡ ಸೇವೆಯನ್ನು ಕರ್ತನು ಇನ್ನೊಬ್ಬರ ಕೈಯಲ್ಲಿ ಕೊಡುತ್ತಾರೆ, ಅವನು ಮುಗಿಸಿದ ನಂತರ. ಇದು ಸೆಕೆಂಡ್ ಪಾರ್ಟ್, ಆ ಸೇವೆಯ ಎರಡನೆಯ ಭಾಗ. ಆ ಎರಡನೆಯ ಭಾಗವನ್ನು ಮಾಡುವುದಕ್ಕಾಗಿ ದೇವರು ಹೇಳುವಂಥ ಆಶೀರ್ವಾದವಾದಂಥ ಮಾತು ಏನೆಂದರೆ, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ಇದನ್ನು ಹೊಂದಿಕೊಳ್ಳುವುದು ಅವಶ್ಯ, ಇದನ್ನು ಹೊಂದಿಕೊಳ್ಳಬೇಕು. ಮೋಶೆ ಇದನ್ನು ಕೊಡಬೇಕು, ಸೌಲನು ಅದನ್ನು ಕೊಡಬಾರದು. ಮೋಶೆ ಇದನ್ನು ಕೊಡಬೇಕು, ಯೆಹೋಶುವನು ಅದನ್ನು ಹೊಂದಿಕೊಳ್ಳಬೇಕು. ಒಂದೊಂದಕ್ಕೂ ಕೂಡ ಚೆನ್ನಾಗಿ ತಿಳಿದುಕೊಳ್ಳಿರಿ. ಸೌಲನಿಗೆ ತಪ್ಪು ಮಾಡಿದ್ರೆ ಆಲ್ಟರ್ನೇಟಿವ್ ಎಲ್ಲಿದ್ದಾರೆ? ಪಕ್ಕದಲ್ಲೇ ಇದ್ದಾರೆ. ಇದು ಫಸ್ಟ್ ರೂಲ್. ಎರಡನೆಯ ರೂಲು, ನೀವು ಆದ ನಂತರವಾಗಿ ಎರಡನೇ ಪಾರ್ಟ್ ಕೂಡ ಇದೆ. ಈ ಲೋಕದಲ್ಲಿ ಯಾವುದು ಕೂಡ ನಿಮ್ಮೊಂದಿಗೇನೆ ಅಂತ್ಯ ಆಗಲ್ಲ. ನಿಮಗೆ ನಂತರವಾಗಿಯೂ ಕೂಡ ದೇವರು ಒಂದನ್ನು ಇಟ್ಟಿದ್ದಾರೆ. ನಿಮಗೆ ಕೊಡಲ್ಪಟ್ಟಂತಹ ಜವಾಬ್ದಾರಿಯಲ್ಲಿ ಒಂದು ಏನು ಗೊತ್ತಾ? ನೀವು ಮಾಡುವಾಗ ಅದನ್ನು ಭದ್ರವಾಗಿ ಕಾಪಾಡುತ್ತಾ ಮಾಡಬೇಕು. ಎರಡನೆಯದಾಗಿ ಅದು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ಹೋಗುವುದಕ್ಕೆ ಸಿದ್ಧವಾಗಿರಬೇಕು. ನಾವು ಯಾವಾಗಲೂ ಕೂಡ ನೆಕ್ಸ್ಟ್ ಜನರೇಷನನ್ನು ಅಥವಾ ಇನ್ನೊಬ್ಬರನ್ನು ರೂಪಿಸುವುದು ಯಾರ ಜವಾಬ್ದಾರಿ? ಅದು ನಮ್ಮ ಜವಾಬ್ದಾರಿನೇ. ಅದನ್ನು ಕೂಡ ನಾವೇ ಸರಿ ಮಾಡಬೇಕು. ಇವತ್ತು ಅನೇಕರಲ್ಲಿ ಈ ಫಾರ್ಮುಲಾ, ಈ ಒಂದು ಪಾಯಿಂಟು ಮಿಸ್ ಆಗುತ್ತಿದೆ. ಅವರು ಕರೆಕ್ಟ್, ಅವರು ಮೋಶೆ. ಆದರೆ ಯೆಹೋಶುವನನ್ನು ಸಿದ್ಧ ಮಾಡಿದ್ದೇವಾ? ಮೋಶೆ ಹತ್ರ ಇದ್ದದ್ದು ಈಗ ಯಾರ ಹತ್ರ ಇದೆ? ಯೆಹೋಶುವನ ಹತ್ರ ಇದೆ. ಅಂದರೆ ಆ ಸ್ಥಳದಲ್ಲಿ ನೋಡುವುದಾದರೆ ಜನರನ್ನು ಲೀಡ್ ಮಾಡುವಂಥದ್ದು, ಲೀಡರ್ಶಿಪ್. ಅಲ್ಲಿ ಹೇಳುತ್ತಾ ಇದ್ದೇನೆ, ಲೀಡರ್ಶಿಪ್. ಅವರ ಹತ್ರ ಇದ್ದ ಲೀಡರ್ಶಿಪ್ ಈಗ ಯಾರ ಹತ್ರ ಇದೆ? ಯೆಹೋಶುವನ ಹತ್ರ ಇದೆ. ಹಾಗೆ ಯೆಹೋಶುವನ ಹತ್ರ ಇದೆ ಅಂದರೆ ಆ ಲೀಡರ್ಶಿಪ್ಪನ್ನು ಮೋಶೆ ಏನು ಮಾಡಬೇಕಾಗಿತ್ತು? ಕರೆಕ್ಟಾಗಿ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು? ಅದನ್ನು ಯೆಹೋಶುವನಿಗೆ ಟ್ರಾನ್ಸ್ಫರ್ ಮಾಡಿ ಹೋಗಬೇಕು. ಅದನ್ನೇ ದೇವರು ಬಯಸುತ್ತಾರೆ. ಇಂದು ನಾವು ಸೆಕೆಂಡ್ ಜನರೇಷನ್ ಅನ್ನು ರೂಪಿಸುತ್ತಿದ್ದೇವಾ?
ಒಂದು, ನಮ್ಮ ಹತ್ರ ಇರುವುದನ್ನು ಕಳೆದುಕೊಳ್ಳುತ್ತೇವೆ. ಇದು ಮಿಸ್ಟೇಕ್. ಎರಡನೆಯದಾಗಿ, ನನ್ನ ಹತ್ರ ಇರುವುದನ್ನು ಕಳೆದುಕೊಳ್ಳದೆ ಅದನ್ನು ಇನ್ನೊಬ್ಬರಿಗೆ ಹಾಗೆ ಕೊಟ್ಟು ಹೋಗುವಂಥದ್ದು. ಇದು ನಾನು ಮಾಡಬೇಕಾಗಿರುವಂಥದ್ದು. ಇವತ್ತು ನಾವು ಹಾಗೆ ಮಾಡುತ್ತಿದ್ದೇವಾ? ನಾನು ನನ್ನ ಹತ್ರ ಇರುವಂಥದ್ದನ್ನು ಕಳೆದುಕೊಳ್ಳದೆ ನೋಡುತ್ತಿದ್ದೇನಾ? ಫಸ್ಟ್ ಅದನ್ನು ನೋಡಿ. ಕಳೆದುಕೊಂಡಿಲ್ವಾ? ನನ್ನ ಬಳಿ ಇರುವಂಥದ್ದು ನನ್ನ ಹತ್ರನೇ ಇದೆಯಾ? ದೇವರು ಆರಂಭದಲ್ಲಿ ಒಂದನ್ನು ಹೇಳುತ್ತಾರೆ. ಅದನ್ನು ಕೇಳಿ ನಾವು ಬರುವಾಗ, ಅದನ್ನು ಮುಂದುವರೆಸಿ ನಾವು ಆ ಕಾರ್ಯವನ್ನು ಮಾಡುತ್ತಾ ಬರುವಾಗ ಅದಿಲ್ಲಿರುತ್ತದೆ, ನಮ್ಮ ಕೈಯಲ್ಲೇ ಇರುತ್ತದೆ. ಇಲ್ಲ ಅಂದರೆ ಏನಾಗುತ್ತದೆ? ಹಾಗೆ ಅದನ್ನು ಯಾರ ಕೈಲಾದರೂ ಕೊಡುತ್ತಾರೆ. ಮಾತಾಡಿ ನೋಡುತ್ತಾ ಇರುತ್ತಾರೆ ದೇವರು, ಹೀಗೆ ಮಾಡು ಹಾಗೆ ಮಾಡು ಎಂದು. ಆದರೆ ಒಂದು ಗುಂಪಿನವರು ಹೇಗೆ ಇರ್ತಾರೆ ಅಂದರೆ, ಅವರು ಒಂದು ಡಿಸೈನಲ್ಲಿ ಇರುತ್ತಾರೆ. ನಾನು ಹೀಗೇನೆ. ಆ ಡಿಸೈನನ್ನು ಅವನಿಂದ ಮಾರ್ಪಡಿಸುವುದಕ್ಕೆ ಆಗಲ್ಲ. ಕರ್ತನು ಮಾರ್ಪಡಿಸುವುದಕ್ಕೆ ಬಯಸುತ್ತಾರೆ, ಆದರೆ ಅವನು ಮಾರ್ಪಡುವುದಕ್ಕೆ ಇಷ್ಟಪಡುವುದಿಲ್ಲ. ಕಡೆಯದಾಗಿ ದೇವರು ಏನು ಮಾಡುತ್ತಾರೆ ಗೊತ್ತಾ? ಅದನ್ನು ತೆಗೆದು ಇನ್ನೊಬ್ಬನ ಕೈಲಿ ಕೊಡುತ್ತಾರೆ. ಅದು ನಡೆಯಬಾರದು. ಆದರೆ ಎರಡನೆಯದು, ಹಾಗೆ ಕರ್ತನು ನಿಮಗೆ ಕೊಟ್ಟಂಥ ಪ್ರೀಷಿಯಸ್ ಆದ ವಿಷಯವನ್ನು ಇನ್ನೊಬ್ಬನ ಕೈಯಲ್ಲಿ ಕೊಡುವ ತನಕ ನಾನು ಭದ್ರವಾಗಿ ಇಟ್ಟುಕೊಳ್ಳಬೇಕು. ಎರಡನೆಯದಾಗಿ, ಅದನ್ನು ಇನ್ನೊಬ್ಬನ ಕೈಲಿ ಏನು ಮಾಡಬೇಕು? ಕೊಡಬೇಕು. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲೂ ಇರುತ್ತೇನೆ. ನೆಕ್ಸ್ಟ್ ಜನರೇಷನ್ ಅದನ್ನು ಪಡೆಯುವುದಕ್ಕೆ ಯೆಹೋಶುವನನ್ನು ರೆಡಿ ಮಾಡುತ್ತಾರೆ. ಮೋಶೆ ಬಹಳ ಸುಂದರವಾಗಿ ಯೆಹೋಶುವನನ್ನು ರೆಡಿ ಮಾಡುತ್ತಾರೆ. ನೋಡಿ, ಲೀಡರ್ಶಿಪ್ ಈ ಸೆಕೆಂಡ್ ಜನರೇಷನ್ ಅನ್ನು ರೂಪಿಸುವಂಥದ್ದು ಎನ್ನುವಂಥದ್ದು ಪಕ್ಕದಲ್ಲಿ ಕೂರಿಸಿ ಕೆತ್ತುವಂಥದ್ದಲ್ಲ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಪಕ್ಕದಲ್ಲಿ ಕೂರಿಸಿ ಕೆತ್ತುವಂಥದ್ದಲ್ಲ. ಸೊಲೊಮೋನನು ದೇವಾಲಯವನ್ನು ಕಟ್ಟುವಾಗ 2 ಸ್ತಂಭವನ್ನು ಮಾಡುತ್ತಾರೆ, ನೋಡಿದ್ದೀರಾ? ಅಲ್ಲಿ ಸೊಲೊಮೋನನು ದೇವಾಲಯ ಕಟ್ಟುವಾಗ ಆ 2 ಸ್ತಂಭದ ಕುರಿತಾಗಿ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? ಒಂದು ಸ್ತಂಭ ಮಾಡುವುದರ ಕುರಿತಾಗಿ ಮಾತ್ರ ವಾಕ್ಯ ಹೇಳುತ್ತದೆ. ಇನ್ನೊಂದು ಸ್ತಂಭದ ಕುರಿತಾಗಿ ಹೇಳುವಾಗ, ಈ ಸ್ತಂಭದ ಹಾಗೆ ಇನ್ನೊಂದು ಸ್ತಂಭ ಮಾಡಿದ ಎಂಬುದಾಗಿ ಇದೆ. ಎರಡನೆಯ ಸ್ತಂಭದ ಕುರಿತಾಗಿ ಇರುವುದಿಲ್ಲ. ಅದರ ಅರ್ಥ ಏನೆಂದರೆ, ಈ ಸ್ತಂಭವನ್ನು ನೀವು ಮಾಡುತ್ತಲೇ ಬನ್ನಿ, ಇದೇ ಮಾಡಲು ಹಾಗೆ ಇದು ಇರುತ್ತದೆ. ನಿಮ್ಮ ನೆಕ್ಸ್ಟ್ ಜನರೇಷನನ್ನು ಹೇಗೆ ರೂಪಿಸಬೇಕು ಗೊತ್ತಾ? ಕೂತುಕೊಂಡು ರೂಪಿಸಬಾರದು. ಕೂತುಕೊಂಡು ಏನು ಮಾಡಬಾರದು? ರೂಪಿಸಬಾರದು. ನೀವು ರೂಪಿಸಲ್ಪಡುವುದನ್ನು ನೋಡಿ ಅದು ಹಾಗೆ ಆಗುತ್ತದೆ. ನೀವು ರೂಪಿಸಲ್ಪಡುವುದನ್ನು ನೋಡಿ ಅದೇನಾಗುತ್ತದೆ? ಅದು ರೂಪಿಸಲ್ಪಡುತ್ತದೆ. ಇದುವೇ ನಿಮ್ಮ ಹತ್ರ ಇರುವಂಥದ್ದು ಅಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದು. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಕೆಲವು ಮನೆಗಳಲ್ಲಿ ನೋಡುವುದಾದರೆ ಕೂತು ಅಡ್ವೈಸ್ ಮಾಡುತ್ತಲೇ ಇರುತ್ತಾರೆ, ಹೀಗೆ ಮಾಡು ಹಾಗೆ ಮಾಡು ಎಂದು. ಇವರು ಹೇಳುತ್ತಾ ಹೇಳುತ್ತಾ ಅದು ಬೇರೆ ರೀತಿ ಹೋಗುತ್ತಾ ಇರುತ್ತದೆ. ಅವರು ಹೇಳುತ್ತಾರೆ, ಎಷ್ಟೇ ಹೇಳಿದರೂ ಕೂಡ ನೀನು ಬದಲಾಗುತ್ತಿಲ್ವಲ್ಲ. ಬದಲಾಗಲ್ಲ. ನೀವು ಯೇಸುವಿನೊಂದಿಗೆ 3 ವರ್ಷ ಟ್ರಾವೆಲ್ ಮಾಡಿ ನೋಡಿ. ಒಂದು ದಿನ ಪೇತ್ರನು ಯೇಸುವಿನ ಹಾಗೆ ಮಾತನಾಡುತ್ತಾನೆ. ನೀನು ಕೂಡ ಗಲಿಲಾಯದವನೊಂದಿಗೆ ಇದ್ದವನೆಂದು ನಿನ್ನ ಮಾತು ತೋರಿಸುತ್ತಿದೆ. ಯಾಕೆ ಯೇಸು ಕ್ರಿಸ್ತನ ಒಂಟಿಯಾಗಿ ಪೇತ್ರನಿಗೆ ಏನು ಮಾಡಲಿಲ್ಲ? ಹೇಳಿಕೊಡಲಿಲ್ಲ, ಈ ರೀತಿಯಾಗಿ ಮಾಡ್ಯುಲೇಷನ್ ಮಾಡು, ಈ ರೀತಿಯಾಗಿ ಮಾತನಾಡು, ಸ್ವರವನ್ನು ಎತ್ತಿ ಇಳಿಸಿ ಮಾತನಾಡು, ನಾನು ಹೇಗೆ ಪ್ರಸಂಗ ಮಾಡುತ್ತೇನೋ ಹಾಗೆ ಮಾಡು ಎಂಬುದಾಗಿ ಆ ರೀತಿಯಾಗಿ ಅವರು ಹೇಳಲೇ ಇಲ್ಲ. ಇವರು ಮಾತಾಡುತ್ತಿದ್ದಾರೆ, ಅವನು ನೋಡುತ್ತಲೇ ಇದ್ದ. ಒಂದು ದಿನ ಬಂತು, ಇವರು ಮಾತನಾಡುವುದನ್ನು ನೋಡಿ ಅವನು ಹಾಗೆ ಮಾತನಾಡುತ್ತಾ ಇದ್ದ. ಅವರು ಬೇಕೆಂದು ಮಾರ್ಪಡಿಸಲಿಲ್ಲ, ತಾವಾಗಿಯೇ ಮಾರ್ಪಟ್ಟರು. ಇದುವೇ ನೆಕ್ಸ್ಟ್ ಜನರೇಷನ್ ರೂಪಿಸುವಂಥದ್ದು. ಹಾಗಾದರೆ ನೆಕ್ಸ್ಟ್ ಜನರೇಷನ್ ರೂಪಿಸಬೇಕು ಅಂದರೆ ನಾನು ಹೇಗೆ ರೂಪಿಸಲ್ಪಡುತ್ತೇನೆ, ಅವರು ಹಾಗೇನೆ ರೂಪಿಸಲ್ಪಡುತ್ತಾರೆ. ಇವತ್ತು ಮನೆಯಲ್ಲಿ ಮಕ್ಕಳನ್ನು ಖಂಡಿಸುತ್ತೇವೆ, ಮಕ್ಕಳನ್ನು ತಿದ್ದಬೇಕೆಂದು ಬಯಸುತ್ತೇವೆ, ಕರೆಕ್ಟ್. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಫೋನ್ ನೋಡಬೇಡ ಎಂದು ಹೇಳುತ್ತಾರೆ. ಯಾವಾಗ ಹೇಳುತ್ತಾರೆ ಅಂದರೆ ಅವರು ನೋಡುತ್ತಾ ಹೇಳುತ್ತಾರೆ. ಇವರು ಫೋನನ್ನು ನೋಡುತ್ತಾ ಮಗನಿಗೆ ಹೇಳುತ್ತಾರೆ ಫೋನ್ ನೋಡಬೇಡ ಎಂದು. ಅವನು ಹೇಳುತ್ತಾನೆ 5 ನಿಮಿಷ ಇರಿ, ನೋಡ್ಬಿಟ್ಟು ಬರುತ್ತೇನೆ. ಆಮೇಲೆ 10 ನಿಮಿಷ ಇರಿ, ನೋಡಿ ಬರುತ್ತೇನೆ ಅನ್ನುತ್ತಾನೆ. ಯಾಕೆ? ನೀನು ನೋಡುತ್ತಾ ಇದ್ದರೆ ಅವನೇನು ಮಾಡುತ್ತಾನೆ? ಅವನು ನೋಡುತ್ತಲೇ ಇರುತ್ತಾನೆ. ನಾವು ಏನು ಮಾಡುತ್ತೇವೋ ಅದನ್ನೇ ಅವನು ಮಾಡುತ್ತಾನೆ. ನಾವು ನೋಡುತ್ತಾ ನೋಡುತ್ತಾ ನಾನು ಏನು ಮಾಡುತ್ತೇನೋ, ನಾನು ಸ್ಪಿರಿಚುವಲ್ ಆಗಿರುವುದನ್ನು ನೋಡುತ್ತಾ ನೋಡುತ್ತಾ ಜೊತೆಗಿರುವವನು ಏನಾಗುತ್ತಾನೆ? ಸ್ಪಿರಿಚುವಲ್ ಆಗಿ ಮಾರ್ಪಡುತ್ತಾನೆ. ಒಬ್ಬ ಸೇವಕರು ಬೆಳಗಿನ ಜಾವದಲ್ಲಿ ಒಂದು ಕಡೆಗೆ ಸೇವೆಗೆ ಹೋದರು. ಹಾಗೆಲ್ಲ ಪ್ರಾರ್ಥನೆಯ ಮನೆ, ಎಲ್ಲರೂ ಕೂಡ ಒಂದೇ ಕಡೆಯಲ್ಲಿ ಮಲಗುತ್ತಿದ್ದರು. 5 ಗಂಟೆ ಆಯಿತು. ಈ ಸೇವಕರಿಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವಂಥ ಅಭ್ಯಾಸ. ಇವರು ಎದ್ದರು, ರಿಫ್ರೆಶ್ ಆಗಿ ಬಂದು ಮೊಣಕಾಲು ಊರಿದರು. ಹಾಗೆ 2 ಕರಗಳನ್ನು ಮೇಲೆತ್ತಿ ಸ್ತೋತ್ರ ಸ್ತೋತ್ರ ಎಂದು ಹೇಳಿದರು. ಪಕ್ಕದಲ್ಲಿ ಕೂತಿರುವವನು ಹಾಗೆ ನೋಡ್ದ. ಇವರು ಪರಿಶುದ್ಧರಾಗಿ ಮಾರ್ಪಡುತ್ತಾರೆ, ನಾವು ಮಲಗುದ್ರೆ ಏನಾಗುತ್ತೇವೆ? ಪಾಪಿ ಎಂದು ಅಂದುಕೊಳ್ಳುತ್ತಾರೆ ಎಂಬುದಾಗಿ ಅವನು ಕೂಡ ಎದ್ದು ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳಿದ. ಒಂದು 15 ನಿಮಿಷದಲ್ಲಿ ಎಲ್ಲರೂ ಕೂಡ ಸ್ತೋತ್ರ ಸ್ತೋತ್ರ ಎಂದು ಹೇಳುತ್ತಿದ್ದಾರೆ. ಇವರೆಲ್ಲರೂ ಕೂಡ ಸ್ತೋತ್ರ ಮಾಡುವುದಕ್ಕಾಗಿ ಎದ್ದೇಳಲಿಲ್ಲ, ಒಬ್ಬ ಸ್ತೋತ್ರ ಮಾಡುವುದನ್ನು ನೋಡಿ ಎದ್ದವರು. ಇದೇ ರೀತಿಯಾಗಿ ಡೈಲಿ ಮಾಡಿ ನೋಡಿರಿ, ಆ ನಂತರವಾಗಿ ಅವರು ಕೂಡ ಎದ್ದು ಸ್ತೋತ್ರ ಮಾಡುವುದಕ್ಕೆ ಆರಂಭಿಸುತ್ತಾರೆ.
ನಿಮ್ಮನ್ನು ನೋಡುವಾಗ ಅವರಿಗೂ ಕೂಡ ಇನ್ಸ್ಪಿರೇಷನ್ ಬರಬೇಕು. ನಾನು ಕೂಡ ಹೀಗೆ ಇರಬೇಕು, ನಾನು ಈ ರೀತಿ ಮಾಡಬೇಕು, ನಾನು ಈ ರೀತಿಯಾಗಿ ಬರಬೇಕು. ನಾನು ಸ್ಪಿರಿಚುವಲ್ ಆಗಿ ಹೇಳ್ತಾ ಇದ್ದೇನೆ. ಫಿಸಿಕಲ್ ಆಗಿ ಇವರ ಹಾಗೆ ಕಟಿಂಗ್ ಮಾಡಿಸ್ಬೇಕು, ಇವರ ಹಾಗೆ ಪ್ಯಾಂಟ್ ಹಾಕ್ಬೇಕು, ಇವರ ಹಾಗೆ ಸ್ಟೈಲ್ ಮಾಡಬೇಕು ಅಂದ್ರೆ ಅದು ಲೋಕ. ನಮ್ಮಿಂದ ಏನ್ ಎದುರು ನೋಡುತ್ತಾ ಇದ್ದಾರೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರಬೇಕು ಅಂದ್ರೆ ನೀನು ಮೋಶೆ ಹಾಗೆ ಇರಬೇಕು. ಅಲ್ಲಿ ಬರಬೇಕು. ಮೋಶೆ ಹಾಗೆ ಅಲ್ಲಿಗೆ ನೀನು ಬರುವುದಕ್ಕೆ ಆಗಲ್ಲ. ಬೆಟ್ಟದ ಮೇಲೆ ಬರುವುದಕ್ಕೆ ಆಗಲಿಲ್ಲ, ಆದ್ರೆ ಬೆಟ್ಟದ ಕೆಳಗೆ ಇರಬೇಕು. ಬೆಟ್ಟದ ಕೆಳಗಾದ್ರೂ ಬಾ. ಮೋಶೆ ಬೆಟ್ಟದ ಮೇಲೆ ಕೈ ಎತ್ತುತ್ತಾನೆ, ನೀನು ಕೆಳಗೆ ಎತ್ತು. ಮೋಶೆ ಬೆಟ್ಟದ ಮೇಲೆ ಮೇಘದ ಹತ್ರ ಬರುತ್ತಾನೆ, ನೀನು ಆ ಬೆಟ್ಟದ ಕೆಳಗಾದ್ರೂ ಬಾ. ಮೋಶೆ ದೇವದರ್ಶನ ಗುಡಾರದ ಒಳಗೆ ಬರುತ್ತಾನೆ, ನೀನು ದೇವದರ್ಶನ ಗುಡಾರದ ದ್ವಾರಕ್ಕೆ ಬಾ. ಅಷ್ಟು ಬಂದರೂ ಸಾಕು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲಿ ಇರುತ್ತೇನೆ. ಇವತ್ತು ಇದನ್ನೇ ದೇವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತಿದ್ದಾರೆ. ಒಂದು, ನಮ್ಮ ಹತ್ರ ಇರುವಂಥದ್ದನ್ನು ಬಿಡುತ್ತೇವೆ. ಎರಡನೇದಾಗಿ, ನಮ್ಮ ಹತ್ರ ಇರುವುದನ್ನು ನೆಕ್ಸ್ಟ್ ಜನರೇಷನ್ಗೆ ಕೊಡುವುದನ್ನು ಮರೆಯುತ್ತೇವೆ. ಇವತ್ತು ಎಷ್ಟೋ ಕಾರ್ಯಗಳು ಎರಡನೇ ಜನರೇಷನ್ ಹತ್ರ ಇಲ್ಲದೆ ಹೋಯಿತು. ಎಷ್ಟೋ ಬೊಕ್ಕಸಗಳು ಇಲ್ಲದ ಹಾಗೆ ಹೋಯಿತು. ಇವತ್ತು ಪ್ರಕಟಣೆಯ ಪುಸ್ತಕ ಎಂಬುದಾಗಿ ನಮಗೆ ಸಿಕ್ಕಿದೆ ಅಂದರೆ ಇನ್ನೊಂದು ಜನರೇಷನ್ಗೆ ಅದು ತಲುಪಿದ್ದರಿಂದಲೇ ನಮ್ಮ ಕೈಗೆ ಸೇರಿತು. ಪಾಲಿಗ್ರಾಫ್ ಹತ್ರ ಹೋಗದೇ ಇದ್ದಿದ್ದರೆ, ಯೋಹಾನನಿಂದ ಪಾಲಿಗ್ರಾಫ್ ಹತ್ರ ಅದು ಹೋಗದೇ ಇದ್ದಿದ್ದರೆ ಇವತ್ತು ಪ್ರಕಟಣೆ ಪುಸ್ತಕ ನಮಗೆ ಏನಾಗುತ್ತಿರಲಿಲ್ಲ, ಸೇರುತ್ತಿರಲಿಲ್ಲ. ಹಾಗಾದ್ರೆ ನಮ್ಮ ಹತ್ರ ಒಂದು ಆಲೋಚನೆ ಯಾವಾಗಲೂ ಇರಬೇಕು. ಒಂದು ಒಳ್ಳೆಯ ತಾಯಿ ಏನು ಮಾಡುತ್ತಾಳೆ ಗೊತ್ತಾ? ಒಳ್ಳೆಯ ತಾಯಿ ಏನ್ ಮಾಡುತ್ತಾಳೆ ಗೊತ್ತಾ? ಒಂದು 6 ವಯಸ್ಸು 7 ವಯಸ್ಸಿನಿಂದ ಮಗುವನ್ನು ಏನ್ ಮಾಡುತ್ತಾಳೆ, ಹಾಗೆ ರೆಡಿ ಮಾಡುತ್ತಾ ಬರುತ್ತಾಳೆ. ಎಲ್ಲರೂ ಕೂಡ ಹೇಳುತ್ತಾರೆ ನೋಡಿ, ಇದು ನಮ್ಮ ತಾಯಿಯ ಪಕ್ವತೆ ಎಂಬುದಾಗಿ, ಇದು ನಮ್ಮ ತಾಯಿಯ ಸ್ವಭಾವ ಎಂದು ಹೇಳುತ್ತಾರೆ. ಏನು ಕಾರಣ? ಅವರು ಜೊತೆಗೆ ಹಾಗೆ ಮಾಡುತ್ತಾ ಬರುತ್ತಾರೆ. ಅವರು ಜೊತೆಗಿದ್ದು ಹಾಗೆ ನೋಡುತ್ತಾ ಇರುತ್ತಾರೆ. ತಂದೆಯ ಸ್ವಭಾವವನ್ನು ನೋಡುತ್ತಾ ಇರುತ್ತಾರೆ. ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂತೀಯ ನಿಮ್ಮ ಅಪ್ಪನ ಹಾಗೆ ಎಂದು ಹೇಳುತ್ತಾರೆ. ಕಾರಣ ಏನು? ಅವರನ್ನು ನೋಡಿ ನೋಡಿ ಇವನಿಗೂ ಕೂಡ ಏನ್ ಬಂತು? ಕೋಪ ಬಂತು. ಅದೇ ಸಮಯದಲ್ಲಿ ಇನ್ನೂ ಕೆಲವು ಮಕ್ಕಳಿದ್ದಾರೆ. ಅಪ್ಪ ಕುಡುಕ ಆಗಿರುತ್ತಾನೆ, ಇವನು ಕುಡಿಯುವುದೇ ಇಲ್ಲ. ಯಾಕೆ ಗೊತ್ತಾ? ಅವನ ಅಪ್ಪನನ್ನು ನೋಡಿ ನೋಡಿ ಈ ರೀತಿಯಾಗಿ ನಾನೇನ್ ಮಾಡಬಾರದು, ಹಾಳಾಗಬಾರದು ಎಂಬುದಾಗಿ ಯೋಚನೆ ಮಾಡುತ್ತಾನೆ. ಆದರೆ ಕರ್ತನು ನಮ್ಮಿಂದ ಏನು ಎದುರು ನೋಡುತ್ತಿದ್ದಾರೆ ಅಂದರೆ, ನನ್ನನ್ನು ನೋಡುತ್ತಾ ನೋಡುತ್ತಾ ನನ್ನ ಸ್ವಾರೂಪ್ಯವುಳ್ಳವನಾಗಿ ಮಾರ್ಪಡಬೇಕೆಂದು ಬಯಸುತ್ತಾರೆ. ಈ ಕಾರ್ಯವನ್ನೇ ಪೌಲನು ಹೇಳುತ್ತಾರೆ, ನಾನು ನಿಮಗೆ ಮಾದರಿಯನ್ನು ತೋರಿಸಿ ಹೋಗಿದ್ದೇನೆ, ನಾನು ನಿಮಗೆ ಮಾದರಿಯಾಗಿರುವುದಕ್ಕೆ ಬಯಸುತ್ತೇನೆ. ನೆಕ್ಸ್ಟ್ ಜನರೇಷನ್ಗೆ ಐ ವಾಂಟ್ ಟು ಬಿ ಆನ್ ಮಾಡೆಲ್. ನಾನು ಇರುವಂತ ಇದೇ ಸ್ಥಿತಿಗೆ ಇನ್ನೊಂದು ಜನರೇಷನ್ ಅನ್ನು ಕರ್ಕೊಂಡು ಬರಬೇಕು. ಆಗ ದೇವರು ಹೇಳುತ್ತಾರೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ಸೌಲನ ಬಳಿಯಿಂದ ಬಂದೆ, ಆದರೆ ಮೋಶೆಯ ಬಳಿಯಿಂದ ಬರಲಿಲ್ಲ. ಮೋಶೆಯ ಸಂಗಡ ಹೇಗೆ ಇದ್ನೋ ಅದೇ ರೀತಿ ನಿನ್ನ ಸಂಗಡಲ್ಲಿ ಇರುತ್ತೇನೆ. ಮೋಶೆಯನ್ನು ಬಿಡಲಿಲ್ಲ. ಅವರು ಕಡೆಯ ತನಕ, ಅವನ ಅಂತ್ಯಕ್ರಿಯೆಯ ತನಕ ಇರುತ್ತಾರೆ. ಇವನನ್ನು ನೋಡಿ ಹೇಳುತ್ತಾರೆ, ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲ್ಲಿ ಇರುತ್ತೇವೆ. ಇದು ಎರಡನೆಯ ಕಾರ್ಯ ಮಾಡುತ್ತಿದ್ದೇವಾ? ಎರಡನೆಯದಾಗಿ, ಮೋಶೆ ಸಂಗಡ ಇದ್ದ ಹಾಗೆ ಆಶೀರ್ವಾದ ನಮ್ಮ ಹತ್ರ ಬರುತ್ತಿದೆಯಾ? ನಮ್ಮ ಹಿಂದಿನ ಜನರೇಷನ್ ಅಲ್ಲಿ ಇದ್ದವರ ಆಶೀರ್ವಾದ ನಮ್ಮ ಕೈಗೆ ಬರುತ್ತಿದೆಯಾ? ನಾವು ಅದನ್ನು ಯಾವತ್ತಾದ್ರೂ ಎದುರು ನೋಡಿದ್ದೇವಾ? ಎಲಿಷ ಎದುರು ನೋಡುತ್ತಾನೆ, ಎಲಿಯನ ಆಶೀರ್ವಾದ ನನಗೆ ಏನಾಗಬೇಕು? ಅದು ಬೇಕು, ಎರಡರಷ್ಟು ಬೇಕು. ಈ ರೀತಿ ಬಯಸಬೇಕು. ಒಬ್ಬ ವ್ಯಕ್ತಿಯನ್ನು ನೋಡುವಾಗ ಇದಕ್ಕಿಂತಲೂ ನಾನು ಚೆನ್ನಾಗಿ ದೇವರ ಹತ್ರ ಬರಬೇಕು, ಇನ್ನು ದೇವರ ಸಾರೂಪ್ಯವುಳ್ಳವನಾಗಿ ಮಾರ್ಪಡಬೇಕು, ಇನ್ನು ನಮ್ಮ ಪಾಸ್ಟ್ಗಿಂತ ಚೆನ್ನಾಗಿ ಪ್ರಸಂಗ ಮಾಡಬೇಕು, ಅವರಿಗಿಂತ ಹೆಚ್ಚಾಗಿ ವಾಕ್ಯ ಧ್ಯಾನಿಸಬೇಕು, ಕಲಿತುಕೊಳ್ಳಬೇಕು ಎನ್ನುವಂತ ಆಲೋಚನೆ ಬರಬೇಕು. ಇದುವೇ ಮೋಶೆ ಸಂಗಡ ಇದ್ದ ಹಾಗೆ ಯೆಹೋಶುವನ ಸಂಗಡ ಇರುತ್ತೇನೆ. ಅದುವೇ ನಿನ್ನ ಸಂಗಡ ಇರುತ್ತೇನೆ ಎನ್ನುವುದಕ್ಕೆ ಅರ್ಥ. ನಾವು ಏನಂದುಕೊಳ್ಳುತ್ತೇವೆ ಮೋಶೆ ಸಂಗಡ ಇದ್ದ ಹಾಗೆ ಅಂದ್ರೆ, ನಮ್ಮವರು ಅಂದುಕೊಳ್ಳುವಂಥದ್ದು ಏನೆಂದರೆ, ಅವನು ಫರೋಹನನ ಕುಮಾರಿಯ ಅರಮನೆಯಲ್ಲಿ ಹೇಗಿದ್ದ, ನಾವು ಕೂಡ ಹಾಗೆ ಇರಬೇಕು. ಅವರು ಹೇಳುತ್ತಾರೆ, 40 ವರ್ಷ ಅವನನ್ನು ಬಿಟ್ಟು ನಾನು ಬಂದೆ, ಅವನನ್ನು ಕರ್ಕೊಂಡು ಬಂದೆ. ಮಿದ್ಯಾನ್ ಅರಣ್ಯಕ್ಕೆ ಬಂದ ನಂತರವಾಗಿ ನಾನೇ ಅವನ ಜೊತೆ ಬಂದೆ, ಅಲ್ಲಿಯ ತನಕ ಭದ್ರವಾಗಿ ಇಟ್ಟಿದ್ದೆ. ಆದರೆ ಅದಲ್ಲ, ನಾನು ಹೇಗೆ ಅವನ ಸಂಗಡ ಇದ್ದೆ, ಒಬ್ಬ ಸ್ನೇಹಿತನ ಹಾಗೆ ಅವನ ಸಂಗಡ ಇದ್ದೆ. ಅದೇ ವಾಕ್ಯ ಸುಂದರವಾಗಿ ಹೇಳುತ್ತದೆ, ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದಂಥ ಒಬ್ಬ ಮನುಷ್ಯನು ಮೋಶೆಯ ಹಾಗೆ ಹಿಂದೆಯೂ ಇಲ್ಲ, ಆ ನಂತರವಾಗಿಯೂ ಇಲ್ಲ. ನಾವು ಏನನ್ನು ಬಯಸಬೇಕು ಗೊತ್ತಾ? ದೇವರೇ, ಮೋಶೆ ಸಂಗಡ ಇದ್ದಾಗೆ ನನ್ನ ಸಂಗಡ ಇರಬೇಕು ಅಂದರೆ ಅವನು ಮುಖಾಮುಖಿಯಾಗಿ ದರ್ಶಿಸಿದ. ನಾನು ನಿಮ್ಮನ್ನು ಮುಖಾಮುಖಿಯಾಗಿ ದರ್ಶಿಸಬೇಕು. ಸ್ಪಿರಿಚುವಲ್ ಆಗಿ ಯೋಚನೆ ಮಾಡಬೇಕು. ಕೂಡಲೇ ಮೋಶೆ ಹಾಗೆ ಶಕ್ತಿ, ಕೂಡಲೇ ಮೋಶೆ ಹಾಗೆ ಕೋಲು ಕೆಳಗೆ ಹಾಕಿದ್ರೆ ಆವಾಗಿ ಮಾರ್ಪಡಬೇಕು. ಹಾವು ಹಿಡಿದಾಗ ಕೋಲಾಗಬೇಕು. ಈಗ ಆ ರೀತಿಯಾಗಿ ಬೇಡ. ನಾವು ಯಾವ ಕೆಂಪು ಸಮುದ್ರವನ್ನು ವಿಭಾಗಿಸುವುದಿಲ್ಲ, ಯಾವುದನ್ನು ರಕ್ತವಾಗಿ ಮಾಡುವುದಿಲ್ಲ. ಈಗ ಅದು ಅವಶ್ಯವಿಲ್ಲ. ಅದೆಲ್ಲ ಬೇಡ. ದೇವರು ಅದನ್ನು ಕೇಳುತ್ತಾ ಇಲ್ಲ. ದೇವರು ಯಾವುದನ್ನು ಕೇಳುತ್ತಿದ್ದಾರೆ ಗೊತ್ತಾ? ಮೋಶೆ ಹೇಗೆ ಸ್ಪಿರಿಚುವಲ್ ಆಗಿ ನನ್ನ ಸಂಗಡ ಇದ್ದ, ಹೇಗೆ ನಡೆದ, ಹೇಗೆ ನನ್ನೊಂದಿಗೆ ಮಾತನಾಡಿದ, ಹೇಗೆ ಮುಖಾಮುಖಿಯಾಗಿ ನನ್ನನ್ನು ದರ್ಶಿಸಿದ, ಅದು ನಿನ್ನ ಹತ್ರ ಬರಬೇಕು. ಅದುವೇ ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ. ಕಡೆಯದಾಗಿ ಒಂದು ಕಾರ್ಯವನ್ನು ಓದಿರಿ. ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿರಿ. ಈಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ಅವರನ್ನು ಕಾದಂತಹ ನೆರಳು
ಅವರನ್ನು ಬಿಟ್ಟು ಅಗಲಿ ಹೋಯಿತು. ಅವರ ಬಳಿಯಲ್ಲಿದ್ದಂಥ ನೆರಳು ಎಲ್ಲಿದೆ? ಈಗ ನಮ್ಮ ಬಳಿಯಲ್ಲಿ ಇದೆ. ಇದು ಕಡೆಯದಾಗಿ. ಎದುರಾಳಿಯೊಂದಿಗೆ ಇದ್ದಂಥ ದೇವರೀಗ ಯಾರೊಂದಿಗೆ ಇದ್ದಾರೆ? ನಮ್ಮೊಂದಿಗೆ ಇದ್ದಾರೆ. ಮುಂಚೆ ನನ್ನ ಅಭಿಷೇಕ, ನನ್ನ ಸೇವೆ, ಅದು ಹಾಗೆ ನೆಕ್ಸ್ಟು ಇನ್ನೊಬ್ಬರ ಹತ್ರ ಅಂದರೆ ಮಿಸ್ ಆಗಿ ಹೋಗಬಾರದು. ಎರಡನೆಯದಾಗಿ ನನ್ನ ಹತ್ರ ಇರುವಂಥದ್ದು ಇನ್ನೊಂದು ಜನ್ರೇಷನ್ಗೆ ಹೋಗಬೇಕು. ನನ್ನ ಸೇವೆ ಮುಂದಿನ ಜನ್ರೇಷನ್ಗೆ ಹೋಗಬೇಕು. ನನಗೆ ದೇವರು ಕೊಟ್ಟಂಥ ಶಕ್ತಿ, ನನಗೆ ದೇವರು ಕೊಟ್ಟಂಥ ವರ, ಕರ್ತನು ನನಗೆ ಕೊಟ್ಟಂಥ ಮಹತ್ವಗಳು ಅದು ಹಾಗೆ ಮುಂದಿನ ಜನ್ರೇಷನ್ಗೆ ಹಾದು ಹೋಗಬೇಕು, ಮುಂದುವರಿಯಬೇಕು. ನನ್ನ ಬಳಿ ಇರುವಂಥ ಕರ್ತನು ಅವನ ಬಳಿ ಇರಬೇಕೆಂದು ಬಯಸಬೇಕು, ಯೆಹೋಶುವನ ಬಳಿ. ಆದರೆ ಸೌಲನು ಹಾಗೆ ಬಯಸಬಾರದು. ಆದರೆ ಇದು ಹಾಗಲ್ಲ. ಎದುರಾಳಿಯವರೊಂದಿಗೆ ಇದ್ದದ್ದು ವಾಕ್ಯ ಹೇಳುತ್ತದೆ, ಅವರನ್ನು ಕಾದಂತಹ ನೆರಳು ಈಗ ಅವರನ್ನು ಬಿಟ್ಟು ಅಗಲಿತು. ಕರ್ತನು ನಮ್ಮೊಂದಿಗೆ ಇದ್ದಾರೆ. ಈಗ ಯೋಚಿಸಿ ನೋಡಿ, ಎದುರಾಳಿಯವರೊಂದಿಗೆ ಏನಿತ್ತು ಕಾದಿದ್ದಂತಹ ನೆರಳು, ಈಗ ಅವರನ್ನು ಕಾಪಾಡುತ್ತಿರುವುದು ಯಾರು? ಕರ್ತನೇ ಕಾಪಾಡಿದ್ದಾರೆ. ಈಗ ಅವರ ದೇಶ ಹೇಗೆ ಇತ್ತು? ಕಾನಾನ್ ದೇಶ, ಹಾಲು ಜೇನು ಹರಿಯುವಂತಹ ದೇಶ. ಮುಂದೆ ವಾಕ್ಯ ಹೇಳುತ್ತದೆ, ಬಹಳ ಬಲವಾದ ಪಟ್ಟಣ. ಅವನು ಒಂದು ದ್ರಾಕ್ಷಿಯ ಗೊನೆಯನ್ನು ತೆಗೆದುಕೊಂಡು ಬರುತ್ತಾನೆ. ಹೇಗೆ ಇತ್ತು? ಒಂದು ಗೊನೆಯನ್ನು ಎಷ್ಟು ಜನ ತೆಗೆದುಕೊಂಡು ಬರುತ್ತಾರೆ? ಇಬ್ಬರು ತೆಗೆದುಕೊಂಡು ಬರುತ್ತಾರೆ. ವಾಕ್ಯ ಹಾಗೆ ತಾನೇ ಹೇಳುತ್ತದೆ, ಆ ದ್ರಾಕ್ಷಿಯ ಗೊನೆಯನ್ನು ಇಬ್ಬರು ತೆಗೆದುಕೊಂಡು ಬರುತ್ತಾರೆ. ಒಂದು ದ್ರಾಕ್ಷಿಯ ಗೊನೆ ಎಷ್ಟು ದೊಡ್ಡದಾಗಿದೆ, ನೀನು ಆ ದೇಶಕ್ಕೆ ಹೋಗಬೇಕೆಂದು ಹೇಳುತ್ತೀಯ? ಅಲ್ಲಿ ಹೋಗಿ ಯಾಕೆ ಸಾಯಬೇಕೆಂದು ಅವನು ಕೇಳುತ್ತಾನೆ. ಆದರೆ ಇಷ್ಟೊಂದನ್ನು ಕೂಡ ಇದುವರೆಗೂ ಯಾರು ಕಾದದ್ದು? ಕರ್ತನೇ ಕಾದುಕೊಂಡು ಬಂದಿದ್ದಾರೆ. ನಿಮಗೋಸ್ಕರ, ನನಗೋಸ್ಕರವಾಗಿ ದೇವರು ಏನು ಮಾಡುತ್ತಾರೆ? ಅನೇಕ ಕಾರ್ಯಗಳನ್ನು ಎದುರಾಳಿಯವರ ಕೈಯಲ್ಲಿ ಕೊಟ್ಟು ದೇವರು ಭದ್ರವಾಗಿ ಕಾಪಾಡುತ್ತಾರೆ. ಎಲ್ಲವೂ ನಮ್ಮ ಕೈಲಿ ಬರುವುದಕ್ಕಿಂತ ಮುಂಚೆ ಒಂದು ಕಾಲದಲ್ಲಿ ಎಲ್ಲವೂ ಕೂಡ ಯಾರ ಕೈಲಿದೆ? ಎದುರಾಳಿಯವರ ಹತ್ರ. ಚೆನ್ನಾಗಿ ಗಮನಿಸಿರಿ. ನಿಮ್ಮನ್ನು ಹಾಗೂ ನನ್ನನ್ನು ರಕ್ಷಿಸುವ ತನಕ ಕರ್ತನು ಎದುರಾಳಿಯವರ ಕೈಯಲ್ಲೇ ಕೊಟ್ಟಿದ್ದರು. ನಾವು ಅಲ್ಲೇ ಇದ್ವಿ. ಅಲ್ಲಿರುವಾಗಲೇ ದೇವರು ನಮ್ಮನ್ನೇನು ಮಾಡಿದ್ರು? ಪ್ರತ್ಯೇಕಿಸಿ ಕರ್ಕೊಂಡು ಬಂದರು. ಅನೇಕ ಸಮಯದಲ್ಲಿ ರಕ್ಷಿಸಲ್ಪಟ್ಟು ಬಂದ ಕೂಡಲೇ ನಾವು ಪರಿಶುದ್ಧರಾಗಿ ಮಾರ್ಪಡುತ್ತೇವೆ. ಹೌದು ತಾನೆ? ಹೌದಾ ಇಲ್ವಾ? ಸರಿ. ನಾವು ರಕ್ಷಿಸಲ್ಪಟ್ಟ ನಂತರ ಮನೆಯಲ್ಲಿರುವವರು ನಮಗೇನಾಗಿ ಮಾರ್ಪಡುತ್ತಾರೆ? ಅನ್ಯರು. ಅವನು ಹೇಳುವಾಗ ಏನು ಹೇಳುತ್ತಾನೆ? ಅನ್ಯರು, ಅವರು ದೇವರನ್ನು ಅರಿಯದೇ ಇರುವವರು, ಅವರು ಪಾಪಿಗಳು. ಇವರು ಇಲ್ಲಿಯ ತನಕ ಎಲ್ಲಿ ಇದ್ದರು? ಆ ಮನೆಯಲ್ಲಿ ತಾನೇ ಬೆಳೆದರು, ಆ ಮನೆಯಲ್ಲಿ ತಾನೇ ಕಾಪಾಡಲ್ಪಟ್ಟರು. ಆ ಪಾಪಿಗಳು ಅನ್ಯರೆಂಬುದಾಗಿ ಹೇಳಿದವರು ತಾನೇ ಇಲ್ಲಿಯ ತನಕ ಅವರನ್ನು ಬೆಳೆಸಿದ್ರು ಅಂದರೆ ದೇವರವರನ್ನು ಕೊಟ್ಟರು. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕರ್ತನು ತಾನೇ ಕೊಟ್ಟದ್ದು. ಹಾಗಾದರೆ ಇಷ್ಟು ದಿನ ಇವರನ್ನು ಕಾಪಾಡಿದ್ದು ಯಾರು? ಅವರೇ. ನೀವು ಯಾವ ಅನ್ಯರೆಂಬುದಾಗಿ ಹೇಳುತ್ತಾ ಇದ್ದೀರೋ, ಯಾವ ಪಾಪಿಗಳೆಂಬುದಾಗಿ ಹೇಳುತ್ತಾ ಇದ್ದೀರೋ, ಅವರ ಹತ್ರ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಕೊಟ್ಟಿದ್ದಾರೆ. ನಮ್ಮ ನಿಮಿತ್ತವಾಗಿ ಒಂದು ನೆರಳು ಅವರನ್ನು ಕಾಪಾಡುತ್ತಾ ಬರುತ್ತಿತ್ತು. ನಾವೇ ಆ ದ್ರಾಕ್ಷಿಯ ಗೊನೆ, ನಾವೇ ಆ ಹಾಲು ಜೇನು ಹರಿಯುವಂತಹ ದೇಶ. ನಮ್ಮನ್ನು ಕಾಪಾಡುವುದಕ್ಕಾಗಿ ದೇವರೇನು ಮಾಡಿದ್ದಾರೆ? ಅಲ್ಲಿ ಕೊಟ್ಟು ಇಟ್ಟಿದ್ದಾರೆ. ಅವರನ್ನು ಹಾಗೆ ಭದ್ರವಾಗಿ ದೇವರು ಕಾಪಾಡಿದ್ದಾರೆ, ಸುಂದರವಾಗಿ ಇಟ್ಟಿದ್ದಾರೆ, ಸೇಫಾಗಿ ಇಟ್ಟಿದ್ದಾರೆ ದೇಶವನ್ನು. ಯೋಚಿಸಿ ನೋಡಿರಿ. ಇವತ್ತು ನಾವು ಇಸ್ರೇಲರ ಕುರಿತಾಗಿ ಮಾತನಾಡುತ್ತೇವೆ. ಏನು ಮಾತಾಡುತ್ತೇವೆ? ಭಯಂಕರವಾದ ಬುದ್ಧಿಶಾಲಿಗಳು, ಅವರು ಹಾಗೆ ಮಾಡುತ್ತಾರೆ, ಹೀಗೆ ಮಾಡುತ್ತಾರೆ, ಐರನ್ ಡೋಮ್ ಇಟ್ಟಿದ್ದಾರೆ, ಅವರ ಟೆಕ್ನಾಲಜಿ ಹಾಗೆ ಇದೆ ಎಂಬುದಾಗಿ ಎಲ್ಲ ಹೇಳುತ್ತೇವಲ್ವಾ? ಆದರೆ ಇಸ್ರಾಯೇಲರು ಅಲ್ಲಿ ಹೋಗುವಾಗಲೇ ಹೇಗೆ ಇತ್ತು? ಆ ದೇಶ, ಕಾನಾನ್ ದೇಶ ಹೇಗೆ ಇತ್ತು? ಸಮೃದ್ಧಿಯಾಗಿದೆ, ಸೂಪರ್ ಆಗಿದೆ, ಆಶೀರ್ವಾದವಾಗಿ ಇದೆ, ಭಯಂಕರ ಸ್ಟ್ರಾಂಗ್ ಆಗಿ ಸೇಫ್ ಆಗಿ ಕಟ್ಟಿದ್ದಾರೆ. ಹಾಗಾದರೆ ಕಾನಾನ್ಯರು ಎಂಥವರಾಗಿರುತ್ತಾರೆ? ಆದರೆ ವಾಕ್ಯ ಹೇಳುತ್ತದೆ, ಇವರು ಹೋಗಿ ಅಲ್ಲಿ ಸೇರುವ ತನಕ ಆ ನೆರಳು ಏನು ಮಾಡುತ್ತಾ ಇತ್ತು? ಇವರನ್ನು ಕಾಯುತ್ತಾ ಇತ್ತು. ಹಾಗಾದರೆ ನಮಗೆ ಕೊಡುವುದಕ್ಕಾಗಿಯೇ ದೇವರು ಅದನ್ನೇನು ಮಾಡಿದ್ದಾರೆ? ಕಾಪಾಡಿ ಇಟ್ಟಿದ್ದಾರೆ. ಅದನ್ನು ಕಾಪಾಡುವುದಕ್ಕಾಗಿಯೂ ಒಬ್ಬರನ್ನು ಫಿಕ್ಸ್ ಮಾಡಿ ಇಟ್ಟಿದ್ದಾರೆ. ಈಗ ದೇವರು ಹೇಳುತ್ತಾರೆ, ಅಲ್ಲಿ ಇರುವಂತಹ ದೇವರೀಗ ಎಲ್ಲಿ ಇರಲಿದ್ದಾರೆ? ನಮ್ಮೊಂದಿಗೆ ಇರಲಿದ್ದಾರೆ. ಇದುವೇ ಕಡೆಯದಾಗಿ ನಮಗೆ ಬರುವಂಥ ಆಶೀರ್ವಾದ. ದೇವರು ಅನೇಕ ಬೊಕ್ಕಸಗಳನ್ನು ಎಲ್ಲಿ ಇಟ್ಟಿರುತ್ತಾರೆ ಗೊತ್ತಾ? ಅಂಧಕಾರದಲ್ಲಿ ಇಟ್ಟಿರುತ್ತಾರೆ. ಹಾಗೆ ತಾನೇ ವಾಕ್ಯ ಹೇಳುತ್ತದೆ. ಯೆಶಾಯ 45:2-3 ಏನು ಹೇಳುತ್ತದೆ? ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಆಗುಳಿಗಳನ್ನು ಮುರಿದು ಬಿಡುವೆನು. ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವನು, ಇಸ್ರಾಯೇಲ್ಯರ ದೇವರು ಎಂದು ನೀನು ತಿಳಿದುಕೊಳ್ಳುವ ಹಾಗೆ ಕತ್ತಲಲ್ಲಿ ಬಚ್ಚಿಟ್ಟಿರುವ ಆಸ್ತಿಪಾಸ್ತಿಯನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡುವೆನು. ಏನು ನಿಕ್ಷೇಪ? ಕತ್ತಲಲ್ಲಿ ಬಚ್ಚಿಟ್ಟಿರುವ. ಕತ್ತಲು ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ഇരുಳು. ಕತ್ತಲೆ ಎನ್ನುವಂಥದ್ದು ಬೈಬಲ್ ಪ್ರಕಾರವಾಗಿ ಪಾಪ. ಆದರೆ ನಿಕ್ಷೇಪ ಎನ್ನುವಂಥದ್ದು ಎಲ್ಲಿದೆ? ನೀನು ನಾನು ರಕ್ಷಿಸಲ್ಪಡುವ ತನಕ ನಾವು ಎಲ್ಲಿದ್ವಿ? ಅಂಧಕಾರದಲ್ಲಿ ಇದ್ದಂತಹ ನಿಕ್ಷೇಪ. ನೀವು ಹಾಗೂ ನಾನು ಅಂಧಕಾರದಲ್ಲಿರುವಂತಹ ನಿಕ್ಷೇಪ.
ಆದರೆ ಕರ್ತನು ಒಂದು ದಿನ ಅನ್ಯರನ್ನು ಕಳುಹಿಸಿ ನಮ್ಮನ್ನು ಆ ನಿಕ್ಷೇಪವನ್ನು ದೇವರು ಭದ್ರವಾಗಿ ಕಾಪಾಡಿ ಇಟ್ಟಿದ್ದರು. ಒಂದು ದಿನ ಕರ್ತನು ಅನ್ಯರ ಕಾಲ ಬರುವಾಗ, ಕೋರೇಶನ ಕಾಲ ಬರುವಾಗ ಅಂಧಕಾರದಲ್ಲಿರುವಂತಹ ನಿಕ್ಷೇಪವನ್ನು ಆಚೆ ತರುತ್ತಾರೆ. ನಿಮ್ಮನ್ನು ನನ್ನನ್ನು ಅಲ್ಲಿಂದ ವಿಮೋಚಿಸಿಕೊಂಡು ಬರುತ್ತಾರೆ. ಅಲ್ಲಿಯ ತನಕ ನಮ್ಮನ್ನು ಒಂದು ನೆರಳು ಕಾಪಾಡುತ್ತಾ ಇತ್ತು. 8ನೇ ಕ್ಲಾಸ್ ಓದುವಾಗ ಅಂದುಕೊಳ್ಳುತ್ತೇನೆ, ಸ್ಕೂಲ್ಗೆ ಹೋಗುವಾಗ ಒಂದು ದನ ದಿಢೀರೆಂಬುದಾಗಿ ಓಡಿ ಬಂದು ನನ್ನನ್ನು ಹಾಗೆ ಎತ್ತು ಬಿಸಾಕಿತು. ಅವತ್ತು ಕೂಡ ದೇವರು ಕೃಪೆಯಿಂದ ನನ್ನನ್ನು ಕಾಪಾಡಿದ್ದಾರೆ. ಅವತ್ತು ಕಾಪಾಡಿದ್ದಾರೆ, ಈಗಲೂ ಹೇಳುತ್ತೇನೆ. ಒಂದು ನೆರಳು ನಾನು ಅಂಧಕಾರದಲ್ಲಿರುವಾಗಲೇ ನನ್ನನ್ನು ಕಾಪಾಡುತ್ತಾ ಇತ್ತು. ನಾನು ಕಾನಾನಿನಲ್ಲಿರುವಾಗಲೇ ಆ ನೆರಳು ನನ್ನನ್ನು ಕಾಪಾಡುತ್ತಾ ಇತ್ತು. ದೇವರಿಗೆ ಗೊತ್ತು, ಒಂದು ದಿನ ಈ ನಿಕ್ಷೇಪವು ಅವಶ್ಯವಾಗಿರುತ್ತದೆ. ನೀವು ನಾನು ಬೇಕಾಗುತ್ತೇವೆ. 18ನೇ ವಯಸ್ಸು, 20ನೇ ವಯಸ್ಸಲ್ಲಿ ರಕ್ಷಿಸಲ್ಪಟ್ಟಿರುತ್ತೀರಾ, 30ನೇ ವಯಸ್ಸಲ್ಲಿ ರಕ್ಷಿಸಲ್ಪಟ್ಟಿರುತ್ತೀರಾ. ಆ 30 ವರ್ಷವೂ ಕೂಡ ಅಂಧಕಾರದಲ್ಲಿ ನಿಮ್ಮನ್ನು ಕಾಪಾಡಿದ್ದು ಯಾರು? ಅದೇ ವಾಕ್ಯ ಹೇಳುತ್ತದೆ, ಅವರನ್ನು ಕಾಪಾಡಿದ ನೆರಳು. ಯಾರು ಕಾನಾನ್ಯರು? ಅವರ ಹತ್ರ ಇರುವಂಥದ್ದನ್ನು ಏನು ಕಲಿತುಕೊಳ್ಳಬೇಡ. ಅವರ ಬಳಿ ಇರುವಂಥ ಯಾವುದನ್ನು ಕೂಡ ಕಲಿತುಕೊಳ್ಳಬೇಡ. ಯಾರು ಕಾನಾನ್ಯರು? ಕಾನಾನ್ಯರ ಮಾರ್ಗಗಳೆಲ್ಲವೂ ಕೂಡ ಅಸಹ್ಯವಾದದೆಂಬುದಾಗಿ ಬೈಬಲ್ ಹೇಳುತ್ತದೆ. ಆದರೆ ಅವರನ್ನು ಕೂಡ ಒಂದು ನೆರಳು ಕಾಪಾಡುತ್ತಾ ಇತ್ತು. ಆ ಒಂದು ಕಾನಾನ್ಯರಲ್ಲಿಯೇ ನೀವು ಹಾಗೂ ನಾನು ಇದ್ವಿ. ಕರ್ತನಿಗೆ ಇಷ್ಟವಿಲ್ಲದೆ ಇರುವಂಥ ಎಷ್ಟೋ ಆಚರಣೆ ಮಾಡುತ್ತಾ ಇದ್ದೆವು. ಕರ್ತನಿಗೆ ಅಸಹ್ಯವಾದ ಎಷ್ಟೋ ಪಾಪವನ್ನು ನಾವು ಮಾಡುತ್ತಾ ಇದ್ದೆವು. ದೇವರು ಹೇಳುತ್ತಾರೆ, ಅವತ್ತು ಕೂಡ ನಿಮ್ಮನ್ನು ನಾನೇನು ಮಾಡುತ್ತಾ ಇದ್ದೆ? ಕಾಪಾಡುತ್ತಾ ಇದ್ದೆ. ಈಗಲೂ ಕೂಡ. ಈಗ ಅವರನ್ನು ಕಾದಂತಹ ನೆರಳು, ಯಾವಾಗ ನಾನು ಯೇಸುವನ್ನು ಅಂಗೀಕರಿಸಿಕೊಂಡು ದೇವ ಜನರಾಗಿ ಮಾರ್ಪಟ್ಟೆನೋ, ಈಗ ಅದು ನಮ್ಮನ್ನು ಕಾಪಾಡುತ್ತಾ ಇದೆ. ಹಾಲೆಲೂಯ. ಈಗ ಸ್ಥಳ ಬದಲಾಗಿದೆ, ಆದರೆ ದೇವರು ಬದಲಾಗಿಲ್ಲ. ಈಗಲೂ ನಾವು ನಂಬಬೇಕು. ಇವತ್ತು ಕಾದಂತಹ ನಮ್ಮ ದೇವರು ನೆನ್ನೆಯೂ ಕೂಡ ಕಾದಿದ್ದಾರೆ. ಇವತ್ತು ನನ್ನನ್ನು ಕಾಪಾಡುತ್ತಾ ಇರುವಂತಹ ದೇವರು ನಾಳೆಯೂ ಕೂಡ ಕಾಪಾಡುತ್ತಾರೆ. ನಾನು ಇರುವಂಥದ್ದು ಅಂಧಕಾರವ, ನಾನಿರುವಂಥದ್ದು ಬೆಳಕ ಎನ್ನುವಂಥದ್ದು ಮುಖ್ಯವಲ್ಲ. ನನ್ನನ್ನು ಒಂದು ನೆರಳು ಕಾಪಾಡುತ್ತಲೇ ಇದೆ. ಆ ನೆರಳು ನನ್ನನ್ನು ಕಾಪಾಡುತ್ತಲೇ ಇರುತ್ತದೆ. ಯೋಚಿಸಿ ನೋಡಿ, ಕಾನಾನ್ಯರಿಗೆ ಒಂದು ನೆರಳು ಕಾಪಾಡಿತು. ಇಸ್ರಾಯೇಲರು ಮರುಭೂಮಿಯಲ್ಲಿ ಬರುತ್ತಾರೆ, ಬಿಸಿಲು. ಮರುಭೂಮಿಯಲ್ಲಿ ಬರುವಾಗ ಮರುಭೂಮಿಯಲ್ಲಿ ಏನಿರುತ್ತದೆ? ಬಿಸಿಲು. ಈಗ ಇವರಿಗೆ ಯಾವ ನೆರಳು? ಒಂದು ಮೇಘಸ್ತಂಭ ಕಾಪಾಡುತ್ತಾ ಇತ್ತು. ಹಾಗಾದರೆ ಯೆಹೋಶುವನು ಆ ಸ್ಥಳದಲ್ಲಿ ಹೇಳುವಂಥ ಮಾತು ಏನೆಂಬುದಾಗಿ ನೋಡಿರಿ. ಈಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗುಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು. ಅವರಿಗೆ ಕಾದಿದ್ದ ನೆರಳ, ಕಾಯುತ್ತಿರುವಂಥ ನೆರಳ? ಅವರಿಗೆ ನೆರಳಾಗಿದ್ದ, ಅದು ಕೂಡ ಪಾಸ್ಟ್ ಟೆನ್ಸ್. ಅವರಿಗೆ ನೆರಳಾಗಿದ್ದ ಅಂದ್ರೆ ಏನು ಅರ್ಥ? ಅದುವರೆಗೂ ಅವರನ್ನು ಕಾಪಾಡಿತು ಆ ನೆರಳು. ಆ ನೆರಳೇನೆ ಇವತ್ತು ನಿಮಗೂ ನನಗೂ ಮೇಘಸ್ತಂಭವಾಗಿ ನಮ್ಮನ್ನು ಕಾಪಾಡುತ್ತಾ ಇದೆ. ಆ ನೆರಳು ಇಲ್ಲಿ ಬಂತು. ಈಗ ನಮ್ಮನ್ನು ಅದು ಕಾಪಾಡುತ್ತಾ ಬರುತ್ತಿದೆ. ಅವರನ್ನು ಬಿಟ್ಟು ಅಗಲಿತು. ಒಂದು ದಿನ ನಾವು ಅಲ್ಲಿ ಇದ್ದೆವು, ಆ ನೆರಳು ನಮ್ಮನ್ನು ಕಾಪಾಡುತ್ತಾ ಇತ್ತು. ಈಗ ನಾವು ಅಲ್ಲಿಂದ ಇಲ್ಲಿ ಬಂದಿದ್ದೇವೆ, ಅರಣ್ಯದಿಂದ ಬಿಡುಗಡೆ ಆಗಿದ್ದೇವೆ. ಇವತ್ತು ಒಂದು ನೆರಳು ನಮ್ಮನ್ನು ಕಾಪಾಡುತ್ತಾ ಇದೆ. ಆದರೆ ಅಂದು ಇದ್ದಂತಹ ನೆರಳು ಅಂಧಕಾರದ ನೆರಳು, ಇಂದು ಇರುವಂತಹ ನೆರಳು ಮೇಘಸ್ತಂಭದ ನೆರಳು, ಪರಿಶುದ್ಧಾತ್ಮನ ನೆರಳು. ಇದುವೇ ಬಹಳ ಮುಖ್ಯ. ಒಂದು ಮಾತ್ರ ನಮಗೆ ಗೊತ್ತಾಗಬೇಕು, ನಾವು ಅಂಧಕಾರದಲ್ಲಿದ್ದಾಗಲೂ ಸರಿ, ಕಾಪಾಡಿದ್ದು ಕರ್ತನೇ. ಈಗ ನಾನು ಮಾರ್ಪಟ್ಟು ಇಲ್ಲಿ ಬಂದಾಗಲೂ ಕೂಡ ಸರಿ, ನನ್ನನ್ನು ಕಾಪಾಡುತ್ತಿರುವುದು ದೇವರೇ. ಅದೇ ರೀತಿನೇ ರಕ್ಷಿಸಲ್ಪಡದವರಾಗಿದ್ದಾರೆ ನೋಡಿರಿ, ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರು, ಅವರನ್ನು ಕೂಡ ಇಂದು ಕಾಪಾಡುತ್ತಾ ಬರುತ್ತಾ ಇರುವುದು ಯಾರು? ಕರ್ತನೇ ಕಾಪಾಡುತ್ತಾ ಇದ್ದಾರೆ. ಅನೇಕ ಸಮಯದಲ್ಲಿ ಕರ್ತನ ಕರವೇ ಅಲ್ಲಿದೆ. ಯಾಕೆ ಗೊತ್ತಾ? ಅವರು ಕೂಡ ಅಂಧಕಾರದಲ್ಲಿರುವಂತಹ ನಿಕ್ಷೇಪ. ಅವರು ಕೂಡ ಆ ನೆರಳಿನಲ್ಲಿದ್ದಂಥವ್ರು ಎಲ್ಲಿಗೆ ಬರುತ್ತಾರೆ ಗೊತ್ತಾ? ಒಂದು ದಿನ ಈ ಮೇಘಸ್ತಂಭ ಎನ್ನುವಂತಹ ನೆರಳಿನ ಕಡೆಗೆ ಬರುತ್ತಾರೆ. ಬೆಳಕು ಎನ್ನುವಂತಹ ನೆರಳಿನ ಕಡೆಗೆ ಬರುತ್ತಾರೆ. ಅದಕ್ಕಾಗಿಯೇ ದೇವರು ಇಟ್ಟಿದ್ದಾರೆ. ಈ 3 ಕಾರ್ಯಗಳು ಬಹಳ ಮುಖ್ಯವಾದದ್ದು. ಒಂದು, ಸೌಲನ ಮೇಲೆ ಇದ್ದಂಥ ಅಭಿಷೇಕ ಯಾರತ್ರ ಹೋಗಬಾರದು? ದಾವೀದನ ಹತ್ರ ಹೋಗಬಾರದು. ಅದನ್ನು ಕಳಕೊಳ್ಳಬಾರದು. ದಾವೀದನ ಹತ್ರ ಹೋಗಬಾರದು ಅಂದರೆ ನನ್ನ ಹತ್ರ ಇರುವಂಥ ಅಭಿಷೇಕವನ್ನು ಏನು ಮಾಡಬಾರದು? ಆಗ ನಾನು ಹೇಗೆ ಮಾರ್ಪಡುತ್ತೇನೆ ಗೊತ್ತಾ? ನನ್ನ ಸಂಗಡ ದೇವರು ಇದ್ದಾಗ ಎಂಬುದಾಗಿ ಆಗುತ್ತದೆ. ಆ ಮಾತು ಬರಲೇಬಾರದು. ಕರ್ತನು ಇದ್ದಾರೆ, ನನ್ನ ಸಂಗಡ ಇರುತ್ತಾರೆ. ಎರಡನೇದಾಗಿ, ಮೋಶೆಯ ಸಂಗಡ ಇದ್ದಂಥ ದೇವರು ಖಂಡಿತವಾಗಿ ಯಾರ ಹತ್ರ ಇರಬೇಕು? ನನ್ನೊಂದಿಗೆ ಇರಬೇಕು. ಮೋಶೆಯೊಂದಿಗೂ ಇರಬೇಕು, ನನ್ನೊಂದಿಗೂ ಇರಬೇಕು. ಅಲ್ಲಿ ಸೌಲನ ಹತ್ರ ಇರುವುದಿಲ್ಲ, ದಾವೀದನ ಹತ್ರ ಇರುತ್ತಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಮಾತ್ರವೇ. ಆದರೆ ಇಲ್ಲಿ ಹಾಗಲ್ಲ. ಮೋಶೆಯ ಸಂಗಡ ಇದ್ದ ಹಾಗೆ ನನ್ನ ಸಂಗಡ ಇರುತ್ತಾರೆ. ಕಡೆಯದಾಗಿ, ನನ್ನ ಎದುರಾಳಿ ಹತ್ರ ಒಂದು ನೆರಳು ಇತ್ತು. ಆ ನೆರಳು ಯಾಕೆ ಅಲ್ಲಿ ಕಾಪಾಡಿತು ಅಂದರೆ, ನಾನು ಒಂದು ದಿನ ಅಲ್ಲಿ ಇದ್ದೆ. ಆದ್ದರಿಂದ ನಾನು ಈಗ ಮರುಭೂಮಿಗೆ ಬಂದಿದ್ದೇನೆ. ಈಗ ಆ ನೆರಳು ಎಲ್ಲಿ ಬಂತು? ಇಲ್ಲಿಗೆ ಬಂತು. ಸೊ ಈ ನೆರಳು ನಾನು ಕಾನಾನ್ಗೆ ಹೋಗಿ ಸೇರುವ ತನಕ ನನ್ನ ಮೇಲೆ ಇದ್ದೇ ಇರುತ್ತದೆ. ಹಾಲೆಲೂಯ. ನಾವು ಪ್ರಾರ್ಥಿಸೋಣ. 3 ವಿಷಯಗಳಲ್ಲೂ ಕೂಡ ಒಂದು ಕಾರ್ಯ ಉದುವಾದದ್ದು. ಕರ್ತನು ಎಲ್ಲಿದ್ದಾರೆ? ನಿನ್ನ ಎದುರಾಳಿಯೊಂದಿಗೆ ಇದ್ದಾರಾ?
ಅಥವಾ ನಿನ್ನ ಮೇಲೆ ಇದ್ದಂಥ ಅಭಿಷೇಕವು ಹೋಗಿ ನಿನ್ನನ್ನು ಬಿಟ್ಟು ಹೋಗಿದ್ದಾರಾ? ಬೇರೆ ಯಾರತ್ರ ಆದರೂ ಹೋಗಿದ್ದಾರಾ? ಅಥವಾ ನಿನ್ನ ಮೆಂಟರ್, ನಿನಗೂ ಹಿಂದೆ ಇದ್ದಂಥವರ ಮೇಲೆ ಇದ್ದ ಅಭಿಷೇಕ ನಿನ್ನ ಮೇಲೆ ಇದೆಯಾ? ಈ ಮೂರಲ್ಲೂ ಕೂಡ ಒಂದೇ ವಿಷಯವೇ. ಕರ್ತನು ನಿನ್ನ ಸಂಗಡ ಇರಬೇಕು. ಕರ್ತನು ನಮ್ಮ ಸಂಗಡ ಇರಬೇಕು. ನಮ್ಮ ಎದುರಾಳಿಯೊಂದಿಗೆ ಇದ್ದಂಥ ಕರ್ತನು ನಮ್ಮೊಂದಿಗೆ ಇರಬೇಕು. ನಮ್ಮನ್ನು ಬಿಟ್ಟು ಅವರು ಹೋಗಬಾರದು. ನಮ್ಮ ಹಿರಿಯರ ಬಳಿ ಇದ್ದದಕ್ಕಿಂತ 2ರಷ್ಟು ನಮ್ಮ ಬಳಿ ಇರಬೇಕು. ಎಲ್ಲದರಲ್ಲೂ ಕೂಡ ಒಂದೇ. ಅಲ್ಲಿ ಇದ್ದದ್ದು ನಮ್ಮ ಹತ್ರ ಇರಬೇಕು ಅಷ್ಟೇನೆ. ನಿಮ್ಮನ್ನು ಪರಿಶೋಧಿಸಿ ನೋಡಿ. ದೇವರು ನಿಮ್ಮೊಂದಿಗೆ ಇದ್ದಾರಾ ಅಥವಾ ನಿಮ್ಮನ್ನು ಬಿಟ್ಟು ಹೋಗಿದ್ದಾರಾ? ನಿಮ್ಮ ಬಳಿ ಇರುವಂಥದ್ದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ಎನ್ನುವುದಕ್ಕೋಸ್ಕರ ಕರ್ತನು ನಿಮ್ಮ ಸಂಗಡ ಇದ್ದಾನೆಂಬುದಾಗಿ ಅರ್ಥವಲ್ಲ. ಸ್ವಪರಿಶೋಧನೆ ಮಾಡಿ ನೋಡಬೇಕು. ಕರ್ತನು ನಮ್ಮ ಸಂಗಡ ಇದ್ದಾರೆ ಎನ್ನುವುದಕ್ಕೆ ಸ್ಪಿರಿಚುವಲ್ ಆಗಿ ಸ್ವಪರಿಶೋಧನೆ ಮಾಡಿ ನೋಡಬೇಕು. ಎರಡನೇದಾಗಿ ಒಂದು ಬಯಕೆ ಇರಬೇಕು. ದೇವರೇ, ಮೋಶೆ ಹತ್ರ ಇದ್ದದ್ದು ನನಗೂ ಬೇಕು ದೇವರೇ, ಅದೇ ರೀತಿಯಾಗಿ ನನಗೂ ಬರಬೇಕು ದೇವರೇ, ಅದು ಇರಬೇಕು. ಕಡೆಯದಾಗಿ ಎದುರಾಳಿಯವರ ಹತ್ರ ಇದ್ದಂತಹ ನೆರಳು ನನ್ನ ಮೇಲೂ ಇರಬೇಕು ದೇವರೇ. ಒಂದು ದಿನ ನಾನು ಅಲ್ಲಿದ್ದೆ, ಆದ್ದರಿಂದ ಸಂರಕ್ಷಿಸಿದ್ದೀರಾ. ಆದರೆ ಈಗ ನಾನು ಇಲ್ಲಿದ್ದೇನೆ. ನನ್ನ ಮೇಲೆ ಮೇಘಸ್ತಂಭ ಇರಬೇಕು ದೇವರೇ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಆ ಆಸೆ ದೇವರೊಂದಿಗೆ ಇರಬೇಕು, ದೇವರೊಂದಿಗೆ ನಡೆಯಬೇಕು, ದೇವರೊಂದಿಗೆ ಮಾತಾಡಬೇಕು. ಆ ಆಸೆಯೇ ಬಹಳ ಮುಖ್ಯ. ಆ ಆಸೆಯೇ ಬಹಳ ಮುಖ್ಯ. ಇದೆಲ್ಲದರಲ್ಲೂ ಕೂಡ ಕಡೆಯದಾಗಿ ಒಂದೇ, ನಾನು ಕರ್ತನೊಂದಿಗೆ ಇರಬೇಕು, ಕರ್ತನು ನನ್ನೊಂದಿಗೆ ಇರಬೇಕು. ಕರ್ತನು ನನ್ನನ್ನು ಬಿಟ್ಟು ಅಗಲಬಾರದು. ಕರ್ತನು ನನ್ನ ಬಳಿಯಲ್ಲಿರುವಂಥದ್ದನ್ನು ತೆಗೆದು ಯಾರಿಗೂ ಕೊಡಬಾರದು. ಇದುವೇ ನಮ್ಮ ಆಸೆ, ಬಯಕೆ, ತವಕವಾಗಿರಬೇಕು. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ದೇವರೇ, ನನಗೆ ಆ ರೀತಿಯಾದಂಥ ಒಂದು ಆತ್ಮಿಕ ಜೀವಿತವನ್ನು ಕೊಡಿ. ನನ್ನ ಬಳಿ ಇರುವಂಥದ್ದನ್ನು ಯಾರಿಗೂ ಕೂಡ ತೆಗೆದುಕೊಡಬೇಡಿ. ನನ್ನ ಬಳಿ ಇರುವಂಥ ನೆರಳು ಯಾವ ಕಡೆಗೂ ಹೋಗುವುದು ಬೇಡ. ನನ್ನ ಹಿರಿಯರ ಬಳಿ ಇದ್ದಂತಹ, ನನ್ನ ಸೇವಕರ ಬಳಿಯಲ್ಲಿದ್ದಂತಹ, ನಿಮ್ಮ ಬಳಿಯಲ್ಲಿದ್ದಂಥದ್ದು ಹಾಗೆ ಅಭಿಷೇಕ ನನಗೂ ಬೇಕು ದೇವರೇ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವಾ? ಸರ್ವಶಕ್ತನಾದ ದೇವರೇ, ಮಧ್ಯಾಹ್ನದ ವೇಳೆಗೋಸ್ಕರವಾಗಿ ಸ್ತೋತ್ರ. ದೇವರೇ, ಈ ತಿಂಗಳು ಪೂರ್ತಿ ನಿನ್ನ ಕೃಪೆ ದಯೆ ನಮ್ಮನ್ನು ನಡೆಸಬೇಕೆಂದು ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ದೇವರೇ, ನೀವು ನಮಗೆ ಕೊಟ್ಟಿರುವಂಥ ಅಭಿಷೇಕ, ನೀವು ನಮಗೆ ಕೊಟ್ಟಿರುವಂತಹ ಸೇವೆ, ನೀವು ನಮಗೆ ಕೊಟ್ಟಿರುವಂತಹ ಜೀವ, ಇದನ್ನು ಯಾವತ್ತೂ ನಾವು ಕಳೆದುಕೊಳ್ಳದಂತೆ ನಾವು ಯಾವಾಗಲೂ ನಿಮಗೆ ಮೆಚ್ಚುಗೆಯುಳ್ಳವರಾಗಿ ನಿಮ್ಮ ಮುಂದೆ ನಿಲ್ಲುವುದಕ್ಕೆ ನಮಗೆ ಕೃಪೆ ನೀಡಿರಿ. ಸೌಲನು ಕಳೆದುಕೊಂಡ ಹಾಗೆ ನಾವು ಕಳೆದುಕೊಳ್ಳಬಾರದು ಅಪ್ಪ. ನೀವು ಎಷ್ಟೋ ಕಾರ್ಯಗಳನ್ನು ಇಟ್ಟಿದ್ದೀರಾ, ನಾವು ಕಳೆದುಕೊಳ್ಳಬಾರದು. ಘನತೆಗಳನ್ನು ಕೊಟ್ಟಿದ್ದೀರಾ, ಅದನ್ನು ಕಳೆದುಕೊಳ್ಳಬಾರದು. ನಾವು ಅದನ್ನು ಮೋಶೆಯಿಂದ ಯೆಹೋಶುವನು ಪಡೆದುಕೊಂಡ ಹಾಗೆ ಪಡೆದುಕೊಳ್ಳಬೇಕು. ಬಿಟ್ಟರೆ ನಮ್ಮಿಂದ ಇನ್ನೊಬ್ಬರಿಗೆ ಹೋಗುವಾಗ ಅದು ಇನ್ನೊಂದು ಜನರೇಷನ್ಗೆ ಹೋಗಬೇಕು. ಬಿಟ್ಟರೆ ನಾನು ಅದನ್ನು ಕಳೆದುಕೊಳ್ಳಬಾರದು. ಹಾಗೆ ಕಳೆದುಕೊಂಡರೆ ನಾವು ಪರಿತಪಿಸಲ್ಪಟ್ಟವರಾಗಿ ಮಾರ್ಪಡುತ್ತೇವೆ. ನಿಮ್ಮ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಕಡೆಯ ತನಕ ಓಡಿ ಮುಗಿಸುವಂತೆ ಕೃಪೆ ನೀಡಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.